ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಸಾಲ್ವ್ ಮಾಡಿಕೊಡಿ ಸರ್ ಅಂತ. ಹಾಗಾಗಿ ನೋಡೋಣ 2021 FDA ಎಕ್ಸಾಮ್ನ ಜನರಲ್ ನಾಲೆಜ್ ಪೇಪರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ವು, ಅವುಗಳ ಮೇಲೆ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ಕೀ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಕೀ ಆನ್ಸರ್ಗಳು ಗೊತ್ತಿದ್ದಾವೆ. ಇಲ್ಲಿ ನಾವು ಆ ಕಾನ್ಸೆಪ್ಟ್ಗಳ ಮೇಲೆ, ಆ ಒಂದು ಪ್ರಶ್ನೆಗಳ ಮೇಲೆ ಏನನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂಥ ಬೇರೆ ಪರೀಕ್ಷೆಗಳಿಗೆ ಅವು ಯಾವ ರೀತಿಯಾಗಿ ಯೂಸ್ ಆಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಇದು ಮೊದಲನೇ ಭಾಗ ಆಗುತ್ತೆ. ಈ ಮೊದಲನೇ ಭಾಗದಲ್ಲಿ ಮೊದಲ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, FDA 2021 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಆಗುತ್ತೆ. ಜನರಲ್ ನಾಲೆಜ್ ಪೇಪರ್ ಆಗುತ್ತೆ. ಮೊದಲ ಒಂದು ಭಾಗದಲ್ಲಿ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹಾಗಾಗಿ ಫ್ಯೂಚರ್ ಯಾವುದೇ ಎಕ್ಸಾಮ್ ಆಗಿರಲಿ ಅಲ್ಲಿ ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಓಕೆ, ನೋಡಿ, ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾವ ಒಂದು ಟಾಪಿಕ್ಗಳ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದ್ವು, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಬಂದಿದ್ವು ಅಂತ ನಾವು ನೋಡಿದ್ವಿ. ಭಾಳ ಸೈನ್ಸ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ ಇತ್ತು, ವಿಜ್ಞಾನಮಯ ಆಗಿತ್ತು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಬಯಾಲಜಿಯಿಂದ 21 ಸುಮಾರು, ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿಯಿಂದ 13, ಫಿಸಿಕ್ಸಿಂದ 10 ಕ್ವಶನ್ಗಳು ಬಂದಿದ್ವು ಅಂತ ನೋಡಿದ್ವಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಯಾವುದೇ ಕ್ವಶನ್ ಇರಲಿಲ್ಲ. ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಮೇಲೆ 0 ಕ್ವಶನ್ಸ್, ಈವನ್ ಕಂಪ್ಯೂಟರ್ ಜ್ಞಾನದ ಮೇಲೆ 0 ಕ್ವಶನ್ಸ್, ಸ್ಟ್ಯಾಟಿಕ್ GK ಮೇಲೂ ಭಾಳ ರೇರ್ ಕ್ವಶನ್ಸ್ ಇತ್ತು. ಕರೆಂಟ್ ಇವೆಂಟ್ಸ್ ಕೂಡ ಭಾಳ ಕಡಿಮೆ ಇತ್ತು. ಇದೆಲ್ಲವುಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಈ ಒಂದು 100 ಪ್ರಶ್ನೆಗಳೇನಿದ್ದಾವೆ ಅವುಗಳನ್ನು ಒಂದು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 28/2/2021 ನಡೆದಿರ್ತಕ್ಕಂಥ FDA ಸಾಮಾನ್ಯ ಜ್ಞಾನ ಪತ್ರಿಕೆಯ D ಸೀರೀಸ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ D ಸೀರೀಸ್ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಕನ್ನಡ D ಸೀರೀಸ್ ಆದರೆ ಇಂಗ್ಲೀಷ್ನ B ಸೀರೀಸ್ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಕೆಲವೊಂದು ಆಪ್ಷನ್ಗಳು ಸಹಿತ ಏರುಪೇರು ಮಾಡಿದ್ದಾರೆ. ಹಾಗಾಗಿ ಅವುಗಳನ್ನು ಸಹಿತ ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ. ಈ ಒಂದು ಕ್ವಶನ್ಗಳನ್ನ ನೋಡೋಕ್ಕೆ ಮುಂಚೆ ಇವು ಅಫಿಷಿಯಲ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಅಲ್ಲ. ಇದನ್ನು ಬೇರೆ ಬೇರೆ ಸೋರ್ಸಸ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಚೇಂಜಸ್ ಆಗ್ಬೋದು ಆಫ್ಟರ್ ದ ಅಫಿಷಿಯಲ್ ಕೀ ಆನ್ಸರ್ಸ್. ಮತ್ತು ಇಲ್ಲಿ ನಾನು ಕೀ ಆನ್ಸರ್ಗಳನ್ನು ಕೊಡೋದಕ್ಕಿಂತ ಇಂಪಾರ್ಟೆಂಟಾಗಿ ಆ ಪ್ರಶ್ನೆಗಳು ಮತ್ತು ಅವುಗಳ ಕಾನ್ಸೆಪ್ಟ್ಗಳು ಏನಿದ್ದಾವೆ ಅವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಓಕೆ, ಮತ್ತು ವಿಷಯ ಮತ್ತು ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಅಥವಾ ಕ್ರೋಢೀಕರಿಸುವ ಸಂದರ್ಭದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತವೆ. ಅವೇನಾದರೂ ವ್ಯತ್ಯಾಸಗಳು ತಪ್ಪುಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸೋ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಸೋರ್ಸನ್ನು ಹಾಕಿ, ಯಾವ ಒಂದು ಸೋರ್ಸಿಂದ ನೀವು ಆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಬಂದ್ರಿ ಅಂತ. ಹಾಗಾಗಿ ನಾನು ಅವುಗಳನ್ನು ಮಾಡಿಫೈ ಮಾಡ್ಕೊಳ್ತೀನಿ. ಓಕೆ, ಇಷ್ಟನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇವು ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ. ಜಸ್ಟ್ ಗ್ಯಾದರ್ ಮಾಡಿರ್ತಕ್ಕಂಥ ಆನ್ಸರ್ಸ್ ಆಗುತ್ತೆ. ಓಕೆ, ಎಲ್ಲವನ್ನು ಕ್ರೋಢೀಕರಿಸೋ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳಾಗ್ಬೋದು. ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಇನ್ನೊಮ್ಮೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ D ಸೀರೀಸ್ ಅಂತ ಹೇಳ್ತಾ ಇದ್ದೆ. ಈ D ಸೀರೀಸು ಕನ್ನಡದಲ್ಲಿ ಆದರೆ B ಸೀರೀಸು ಇಂಗ್ಲೀಷಲ್ಲಿ ಆಗುತ್ತೆ. ಓಕೆ, ಹಾಗಾದರೆ ಈ ಎರಡು ಒಂದು ಸೀರೀಸ್ಗಳನ್ನು ಪ್ಯಾರಲ್ ಆಗಿ ನೋಡ್ತಾ ಒಂದು ಕಡೆ ಕನ್ನಡ ಪ್ರಶ್ನೆ ಕೊಟ್ಟಿರ್ತೀನಿ, ಇನ್ನೊಂದು ಕಡೆ ಇಂಗ್ಲೀಷ್ ಪ್ರಶ್ನೆ ಕೊಟ್ಟಿರ್ತೀನಿ. ಎಲ್ರಿಗೂ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಮತ್ತು ಕೆಲವೊಂದು ವರ್ಡ್ಸು ಇಂಗ್ಲೀಷಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ. ಆವಾಗ ಕ್ಲಿಯರ್ ಆಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹಾಗಾಗಿ ಬನ್ನಿ ಹಾಗಾದರೆ ಈ ಒಂದು ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. FDA 2021 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಆಗುತ್ತೆ. ಮೊದಲನೇ ಕ್ವಶನ್ ನಂಬರ್ 1. ಓಕೆ, ನೋಡಿ, ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಯಾವುದಕ್ಕೆ ಅನ್ವಯಿಸುವುದಿಲ್ಲ? ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು. ನೋಡಿ, ಅನ್ವಯಿಸುವುದಿಲ್ಲ, ನಾಟ್ ಅಪ್ಲಿಕೇಬಲ್ ಟು, ಇವು ಕೀವರ್ಡ್ಸ್ ಆಗ್ತವೆ. ಇಲ್ಲಿ ಅನ್ವಯಿಸುತ್ತದೆಯಾ ಅಥವಾ ಅನ್ವಯಿಸುವುದಿಲ್ಲ ಅನ್ನೋದು ಇಂಪಾರ್ಟೆಂಟು. ಹಾಗಾದರೆ ಈ ಹೊಸದಾಗಿ ತಂದಿರತಕ್ಕಂಥ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಅಥವಾ ಮಸೂದೆ ಏನಿದೆಯೋ ಆ ಒಂದು ಮಸೂದೆ 2020 ಯಾವ ಒಂದು ಕಾಯ್ದೆಯನ್ನು ರೀಪ್ಲೇಸ್ ಮಾಡಿತು ಒಂದು, ಮತ್ತು ಅದರಲ್ಲಿ ಯಾವುಗಳ ಮೇಲೆ ನಿಯಂತ್ರಣವನ್ನು ತರೋದಕ್ಕೆ ಹೋಗ್ತಾ ಇದ್ದಾರೆ, ಯಾವುಗಳು ಅದರಿಂದ ಹೊರತಾಗಿದ್ದಾವೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇಲ್ಲಿ ನೋಡಿ, ಆಪ್ಷನ್ಸು: ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮತ್ತು ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದೇ ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಮಾಡಿಕೊಂಡಿರ್ತಕ್ಕಂಥ ಸಹಕಾರಿ ಸಂಘಗಳು. ಇವೆರಡು ಏನಾದರೂ ಅನ್ವಯಿಸುವುದಿಲ್ವಾ ಇವುಗಳಿಗೆ ಅಂತಕ್ಕಂಥದ್ದು, ಅಥವಾ ಇವೆರಡಕ್ಕೂ ಅನ್ವಯಿಸುವುದಿಲ್ವಾ, ಅಥವಾ ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥ ಒಂದು ಆಪ್ಷನ್ಗಳಿದ್ದಾವೆ. ಮೊದಲನೇದಾಗಿ ನಾವು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಯಾವುದಕ್ಕೆ ಸಂಬಂಧಿಸಿದೆ, ಅದರದ ಉದ್ದೇಶ ಏನು, ಅದನ್ನು ಯಾಕೆ ತಂದ್ರು ಅನ್ನೋದನ್ನು ತಿಳ್ಕೊಂಡ್ರೆ
ಸೊ ಇಲ್ಲಿ ನಾವು ಸರಿಯಾದ ಆನ್ಸರ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಕ್ವಶನ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಾವು ಕರೆಂಟ್ ಇವೆಂಟ್ಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಸಹಿತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಿ, ಕ್ವಶನ್ ನಂಬರ್ 1ಗೆ ಎರಡೂ ಕೂಡ ಈ ಒಂದು ಮಸೂದೆಯಿಂದ ಹೊರಗಿದಾವೆ ಅಥವಾ ಅನ್ವಯಿಸುವುದಿಲ್ಲ. ಅಂದರೆ ಯಾವ್ಯಾವು? ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಅಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸು ಈ ಒಂದು ಅಮೆಂಡ್ಮೆಂಟ್ ಬಿಲ್ಲಿಂದ ಹೊರಗಿದ್ದಾವೆ. ಮತ್ತು ಎರಡನೇದು, ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದೇ ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಮಾಡಿಕೊಂಡಿರ್ತಕ್ಕಂಥ ಸಹಕಾರಿ ಸಂಘಗಳು. ಇವು ಸಹಕಾರಿ ಸಂಘಗಳು, ಬಟ್ ಇವುಗಳ ಉದ್ದೇಶ ಏನಿರುತ್ತೆ? ಕೃಷಿಯ ಅಭಿವೃದ್ಧಿಗಾಗಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಕೋಆಪರೇಟಿವ್ ಸೊಸೈಟೀಸು ಸಾಲಗಳನ್ನು ಕೊಡ್ತಾ ಇರ್ತವೆ. ಅಂಥವುಗಳು ಈ ಒಂದು ತಿದ್ದುಪಡಿ ಕಾಯ್ದೆಯಿಂದ ಹೊರಗಿದ್ದಾವೆ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, 2020 ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಏನಿದೆಯೋ ಅದು ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ರೀಪ್ಲೇಸ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಈ ರೀಪ್ಲೇಸ್ಮೆಂಟ್ ಒಂದು ಆರ್ಡ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಒಂದು ಬಿಲ್ಲಲ್ಲಿ ನೋಡಿ, ಎ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಇದರಿಂದ ಹೊರಗಿದ್ದಾವೆ. ಓಕೆ, ಇದು ಅಪ್ಲಿಕೇಬಲ್ ಆಗಲ್ಲ ಅಂತ. ಮತ್ತು ಇಲ್ಲಿ ನೋಡಿ, ಶಲ್ ನಾಟ್ ಅಪ್ಲೈ ಟು ಅಂತ. ಎ ಕೋಆಪರೇಟಿವ್ ಸೊಸೈಟಿ ಯೂಸ್ ಪ್ರೈಮರಿ ಅಬ್ಜೆಕ್ಟಿವ್ ಅಂತ ಏನು ಸೆಕೆಂಡ್ ಸ್ಟೇಟ್ಮೆಂಟ್ ಇದೆಯೋ, ಈಗ ನೇರವಾಗಿ 2 ಹೇಳಿಕೆಗಳನ್ನು ಪ್ರಶ್ನೆಯಲ್ಲಿ ತೆಗೆದುಕೊಂಡಿದ್ದಾರೆ ಈ ಒಂದು ಬಿಲ್ಲಿಂದ. ನೋಡಿ, 2 ಹೇಳಿಕೆಗಳು ನೇರವಾಗಿ ತೆಗೆದುಕೊಂಡಿದ್ದಾರೆ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಡೀಪಾಗಿ ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಸೆಪ್ಟೆಂಬರ್ 2020 3ನೇ ವಾರದ ಕರೆಂಟ್ ಇವೆಂಟ್ಸ್ ಮೊದಲನೇ ಪ್ರಶ್ನೆಯಲ್ಲಿ ನೋಡಿದ್ವಿ. ಏನಂತ ನೋಡಿದ್ವಿ? ಇಲ್ಲಿ ನೋಡಿ, ಸ್ವಲ್ಪ ಡಿಸ್ಕಷನ್ ಲೆಂತಿ ಆಗ್ಬೋದು, ಬಟ್ ಲೆಂತಿ ಆಗುತ್ತೆ ಅನ್ನೋದಕ್ಕಿಂತಲೂ ಕ್ವಶನ್ ಪೇಪರ್ ಟಫ್ ಬಂದಿರೋದ್ರಿಂದ ನಾವಿಲ್ಲಿ ಭಾಳ ಒಂದು 360 ಡಿಗ್ರಿ ಆ್ಯಂಗಲ್ ಡಿಸ್ಕಷನ್ ಅಂತ ಕರಿತೀವಲ್ವ, ಫುಲ್ ಕಂಪ್ಲೀಟ್ ಅನಾಲಿಸಿಸ್ ಅದನ್ನು ಮಾಡಲೇಬೇಕಾಗುತ್ತೆ. ಮುಂದೆ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಗ್ಯಾದರ್ ಆಗುತ್ತೆ. ಹಾಗಾದರೆ ಸೆಪ್ಟೆಂಬರ್ 2020 ನಾವು ಏನು ಕರೆಂಟ್ ಇವೆಂಟ್ಸ್ ನೋಡಿದ್ವಿ ಅಂದರೆ ನೋಡಿ, ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಹ್ಯಾಸ್ ಬಿನ್ ಟೇಬಲ್ಡ್ ಇನ್ ದ ಪಾರ್ಲಿಮೆಂಟ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಯಾವುದಕ್ಕೋಸ್ಕರ ಅಂದರೆ ಸಹಕಾರ ಬ್ಯಾಂಕುಗಳಲ್ಲಿ ನಡೆಯುತ್ತಿರುವ ಹಗರಣಗಳನ್ನು ನಿಯಂತ್ರಿಸಲು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2020 ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿದೆ. ಹಾಗಾದರೆ ಇತ್ತೀಚೆಗೆ ಇಂಥ ಹಗರಣದಲ್ಲಿ ಸಿಲುಕಿದ ಬಹು ರಾಜ್ಯ ಸಹಕಾರಿ ಬ್ಯಾಂಕ್ ಯಾವುದು ಅಂತ ನಾವು ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಅದು ಪಂಜಾಬ್ ಆ್ಯಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಪೇಪರ್ ಕಟ್ಟಿಂಗ್ ನಿಮ್ಗೆ ನೆನಪಿರ್ಬೋದು. ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 PMC ರೀತಿಯ ಹಗರಣದ ವೇಳೆ ಠೇವಣಿದಾರರ ಹಿತರಕ್ಷಣೆಗೆ ವಿಧೇಯಕ. ಇಲ್ಲೇನಾಯಿತು? ಪಂಜಾಬ್ ಆ್ಯಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ PMC ಬ್ಯಾಂಕ್ ಅಂತ ಏನಿದೆಯೋ ಇದು ಠೇವಣಿದಾರರಿಗೆ ಠೇವಣಿಯನ್ನು ಸಹಿತ ಮರುಪಾವತಿ ಮಾಡದೇ ಇರತಕ್ಕಂಥ ಸ್ಥಿತಿಗೆ ಬಂದೊದಗಿತ್ತು. ಸೊ ಹಾಗಾಗಿ ಇಂತಹ ಸಹಕಾರ ಬ್ಯಾಂಕ್ಗಳಿಗೆ ಒಂದಷ್ಟು ನಿಯಂತ್ರಣವನ್ನು ತರಬೇಕು, ಅಲ್ಲಿರ್ತಕ್ಕಂಥ ಠೇವಣಿದಾರರ ಹಿತವನ್ನು ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೆ RBI ಈ ಸಹಕಾರ ಬ್ಯಾಂಕುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಅನ್ನು ತಂದರು. ಅದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಹೇಳಿದ್ದೆ ನಾನು, ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ವಿ. ಸೊ ಆ ಒಂದು ಸ್ಮಾಲ್ ಪಾಯಿಂಟನ್ನು ಇವತ್ತು ತೆಗೆದುಕೊಂಡು ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕು ಎಷ್ಟು ಡೀಪಾಗಿ ಕ್ವಶನ್ಸ್ಗಳು ಬರ್ಬೋದು ಅಂತ. ನಾವು ಕೇವಲ ಅಮೆಂಡ್ಮೆಂಟ್ ಬಿಲ್ 2020 ತಂದರು, ಅದು ಯಾಕೆ ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ. ಅದರದ್ದು ಏನೇನು ರೂಲ್ಸ್ ಇದ್ದಾವೆ, ಯಾಕೆ ತಂದರು, ಸಹಕಾರ ಬ್ಯಾಂಕ್ಗಳನ್ನು ಯಾವ ರೀತಿಯಾಗಿ ಅವರು ಕಂಟ್ರೋಲ್ ಮಾಡ್ತಾರೆ ಹಾಗಾದರೆ ಅಲ್ವಾ, ಭಾಳಷ್ಟು ಒಂದು ಕಂಟ್ರೋಲ್ ರೆಗ್ಯುಲೇಷನ್ಸ್ನ ತಂದಿದ್ದಾರೆ, ಅದು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಸಹಿತ ಆ ಒಂದು ಬಿಲ್ಲನ್ನು ಓದಿದರೆ ತಿಳ್ಕೊಬೋದು. ಓಕೆ, ಸೊ ಇಷ್ಟು ಮೊದಲನೇ ಪ್ರಶ್ನೆಗೆ ನಾವು ತಿಳ್ಕೊಬೇಕಾಯಿತು. ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಅಕ್ಕರ್ ಮೋಸ್ಟ್ ಅಬಂಡೆಂಟ್ಲಿ ಇನ್ ಅವರ್ ಯೂನಿವರ್ಸ್? ಇಲ್ಲಿ ಮತ್ತೆ ವ್ಯತ್ಯಾಸಗಳು ಬರ್ತವೆ. ಸೂರ್ಯನಲ್ಲಿ ಅತಿ ಹೆಚ್ಚೇ ಬೇರೆ ಇರುತ್ತೆ ಯಾವುದೋ ಒಂದು ಮೂಲ ವಸ್ತು, ಭೂಮಿಯಲ್ಲಿ ಬೇರೆ ಇರುತ್ತೆ, ವಾತಾವರಣದಲ್ಲಿ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಅಂತ ಕೇಳಿರುವಾಗ ಯಾವುದು ಅತಿ ಹೆಚ್ಚು ಒಂದು ಹೇರಳವಾಗಿ ದೊರೆತಕ್ಕಂಥ ಮೂಲಧಾತು ಅಥವಾ ಎಲಿಮೆಂಟ್ ಯಾವುದು ಅನ್ನೋದಾದರೆ ಆಮ್ಲಜನಕ, ಹೈಡ್ರೋಜನ್, ಸಾರಜನಕ, ಹೀಲಿಯಂ, ಈ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಒಂದ್ಸಲ ಗೆಸ್ ಮಾಡಿ, ಯಾರು FD ಎಕ್ಸಾಮ್ ಬರೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಯಾರು ಇನ್ನು ಮುಂದೆ ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಈ ವಿಡಿಯೋವನ್ನು ನೋಡ್ತಾ ಇರ್ತಾರೆ ಅವರು ಗೆಸ್ ಮಾಡಿ, ಮುಂದೆ ನಾನು ಆನ್ಸರ್ನ ತೋರಿಸ್ತಾ ಹೋಗ್ತೀನಿ. ಈ 4 ಆಪ್ಷನಲ್ಲಿ ಯಾವುದು ನಮ್ಮ ಬ್ರಹ್ಮಾಂಡದಲ್ಲಿ ಯೂನಿವರ್ಸಲ್ಲಿ ಅತ್ಯಂತ ಹೇರಳವಾಗಿ ದೊರೆತಕ್ಕಂಥ ಒಂದು ಮೂಲ ವಸ್ತು ಅಂದರೆ ಸರಿಯಾದ ಉತ್ತರ ಹೈಡ್ರೋಜನ್ ಆಗುತ್ತೆ. ಹೈಡ್ರೋಜನ್ನು ನಮ್ಮ ಬ್ರಹ್ಮಾಂಡದಲ್ಲಿ ಅಥವಾ ಯೂನಿವರ್ಸಲ್ಲಿ ಅತ್ಯಂತ ಹೆಚ್ಚು ಇರ್ತಕ್ಕಂಥ ಒಂದು ಮೂಲಧಾತು ಆಗುತ್ತೆ, ಮೂಲ ವಸ್ತು ಆಗುತ್ತೆ. ಓಕೆ, ಇಲ್ಲಿ ನೋಡಿ ಹೈಡ್ರೋಜನ್ ಎಷ್ಟಿದೆ ಯೂನಿವರ್ಸಲ್ಲಿ ಅಂದರೆ 92% ಇದೆ. ಅದೇ ಸೂರ್ಯನಲ್ಲಿ 94% ಹೈಡ್ರೋಜನ್ ಇದೆ ಅಂತಕ್ಕಂಥದ್ದು. ಓಕೆ, ಹೈಡ್ರೋಜನ್ ಸಿಂಬಲ್ H ಆದರೆ ಹೀಲಿಯಂ ಸಿಂಬಲ್ಲು HE ಆಗುತ್ತೆ, ಆಕ್ಸಿಜನ್ದು O ಆಗುತ್ತೆ. ಓಕೆ, ಇನ್ನು ನಮ್ಮ
ಅಟ್ಮಾಸ್ಫಿಯರಲ್ಲಿ ಅಥವಾ ವಾತಾವರಣದಲ್ಲಿ ಎಷ್ಟಿದೆ, ಯಾವ ಗ್ಯಾಸ್ ಜಾಸ್ತಿ ಇದೆ ಅನ್ನೋದು ಕೂಡ ಭಾಳ ಕಡೆ ಕೇಳ್ತಾ ಇರ್ತಾರೆ. ಒಂದು ಗ್ಲಾನ್ಸ್ ಮಾಡೋದಾದರೆ ವಾತಾವರಣದಲ್ಲಿ ನೈಟ್ರೋಜನ್, ಅದರ ಒಂದು ಫಾರ್ಮುಲಾ N2 ಅಂತ ಏನು ಕರಿತೀವಿ, 78.08% ನೈಟ್ರೋಜನಿಂದನೇ ತುಂಬಿದೆ ನಮ್ಮ ಸಾರಜನಕ ಅಂತ ಕರಿತೀವಿ ಕನ್ನಡದಲ್ಲಿ, ನಮ್ಮ ವಾತಾವರಣದಲ್ಲಿ. ಎರಡನೇದಾಗಿ ಆಕ್ಸಿಜನ್ ಇದೆ, ಆಮ್ಲಜನಕ 20.95, ನೆಕ್ಸ್ಟ್ ಆರ್ಗನ್ನು, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಹೀಗೆ ಬರ್ತವೆ. ಓಕೆ, ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಅಂದರೆ ಐ ಆಮ್ ಆಲ್ಸೋ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಅಂದರೆ ತಮಿಳುನಾಡು, ಒಡಿಸ್ಸಾ, ಕೇರಳ, ಕರ್ನಾಟಕ. ಅಂದರೆ ಸರಿಯಾದ ಉತ್ತರ ನೋಡಿ, ಇದು ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಬರುತ್ತೆ, ಬಟ್ ನಾಟ್ ವಿದಿನ್ 3 months ಅಥವಾ 6 months ಅಲ್ಲ, ಭಾಳ ಹಿಂದಿನ ಕರೆಂಟ್ ಇವೆಂಟ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಎಂಫಸೈಸ್ ಮಾಡಿ ಹೇಳ್ತಾ ಇರ್ತೀನಿ, ಲಾಸ್ಟ್ 18 months ಆದರೂ ಕರೆಂಟ್ ಇವೆಂಟ್ಸ್ ಓದಿ ಅಂತ. ಓಕೆ, ಭಾಳಷ್ಟು ಕರೆಂಟ್ ಇವೆಂಟ್ಸು, ಹಳೆ ಕರೆಂಟ್ ಇವೆಂಟ್ಸೇ ಬಂದಿದ್ದಾವೆ. ಓಕೆ, ಹಾಗಾದರೆ ಈ ಒಂದು ನಾನು ಕೂಡ ಡಿಜಿಟಲ್ ಅಥವಾ ಐ ಆಮ್ ಆಲ್ಸೋ ಡಿಜಿಟಲ್ ಅಂತಕ್ಕಂಥ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ತಂದಿರತಕ್ಕಂಥ ರಾಜ್ಯ ಕೇರಳ ಆಗುತ್ತೆ. ಓಕೆ ನೋಡಿ, ಕೇರಳ ಟು ಲಾಂಚ್ ಡಿಜಿಟಲ್ ಲಿಟ್ರಸಿ ಡ್ರೈವ್ ಐ ಆಮ್ ಆಲ್ಸೋ ಡಿಜಿಟಲ್ ಅಂತ. ಇದನ್ನು ತಂದಿರತಕ್ಕಂಥ ಉದ್ದೇಶ ಏನಂದರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನತೆಗೆ ಈ ಗವರ್ನೆನ್ಸು ಮತ್ತು ಆ ಒಂದು ಸರ್ಕಾರವು ತಂದಿರತಕ್ಕಂಥ ವಿವಿಧ ಡಿಜಿಟಲ್ ಕಾರ್ಯಕ್ರಮಗಳು ಅರ್ಥ ಆಗಬೇಕು, ಅವುಗಳನ್ನು ಅವರು ಬಳಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಐ ಆಮ್ ಆಲ್ಸೋ ಡಿಜಿಟಲ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕೇರಳದ ಸರ್ಕಾರ. ಓಕೆ, ಯಾಕಂದರೆ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಈಗ ನಮ್ಮ ಸರ್ಕಾರ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ತಂದಿರ್ತಾ ಇರುತ್ತೆ, ಅದು ಡಿಜಿಟಲ್ ಮುಖಾಂತರ. ಸೊ ಆ ಡಿಜಿಟಲಲ್ಲಿ ಏನೇನು ಒಂದು ಅವಕಾಶಗಳಿದ್ದಾವೆ, ಆ ಒಂದು ಆ ಸರ್ವಿಸಸ್ನ ಬಳಸ್ಕೋಬೇಕಾದ್ರೆ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ತರಬೇಕಲ್ವ. ಅದಕ್ಕೋಸ್ಕರ ಕೇರಳ ಸರ್ಕಾರ ಈ ಐ ಆಮ್ ಆಲ್ಸೋ ಡಿಜಿಟಲ್ ಅಂತಕ್ಕಂಥ ಒಂದು ಡಿಜಿಟಲ್ ಲಿಟ್ರಸಿ ಪ್ರೋಗ್ರಾಮ್ನ ತಂದಿದೆ. ಇನ್ನು 4ನೇ ಪ್ರಶ್ನೆ, ಅಗೇನ್ ದಿಸ್ ಈಸ್ ಆಲ್ಸೋ ಕರೆಂಟ್ ಇವೆಂಟ್ಸ್ ರಿಲೇಟೆಡು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ್ 2022 ಯಾವುದನ್ನು ಉಲ್ಲೇಖಿಸುತ್ತದೆ? ನೋಡಿ, ಉತ್ಕರ್ಷ್ 2022 ಅಂತಕ್ಕಂಥದ್ದು ನ್ಯೂಸಲ್ಲಿ ಇತ್ತಂತೆ ರೀಸೆಂಟ್ಲಿ. ಅದು ಯಾವುದನ್ನು ಒಂದು ಉಲ್ಲೇಖನವನ್ನು ಮಾಡುತ್ತೆ, ರೆಫರ್ ಮಾಡುತ್ತೆ ಅನ್ನೋದಾದರೆ, ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸರಿಯಾದದ್ದನ್ನು ಮಾತ್ರ ಹೇಳ್ತೀನಿ, ಯಾಕಂದರೆ ಎಲ್ಲನೂ ಓದ್ತಾ ಹೋದರೆ ಇನ್ನೂ ಲೆಂತಿ ಆಗುತ್ತೆ. ಸೊ ಸರಿಯಾದದ್ದು 3ನೇದಾಗುತ್ತೆ ಈ ಒಂದು ಡಿ ಸೀರೀಸಲ್ಲಿ. ಬಿ ಸೀರೀಸಲ್ಲಿ 1ನೇದಾಗುತ್ತೆ. ಸೊ ನೋಡಿ, ಫಸ್ಟ್ ಇಂಗ್ಲೀಷ್ ನೋಡೋಣ. ಎ ಮೀಡಿಯಂ ಟರ್ಮ್ ಸ್ಟ್ರಾಟಜಿ ಫ್ರೇಮ್ವರ್ಕ್ ಆಫ್ RBI ಫಾರ್ ಇವಾಲ್ವಿಂಗ್ ಎ ಮ್ಯಾಕ್ರೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ಇನ್ ದ ಕಂಟ್ರಿ. ಮ್ಯಾಕ್ರೋ ಎಕನಾಮಿಕ್, ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBIನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟಾಗಿದೆ ಉತ್ಕರ್ಷ 2022. ಅಂದರೆ ನಮ್ಮ ದೇಶದಲ್ಲಿ ಒಂದು ಮ್ಯಾಕ್ರೋ ಎಕನಾಮಿಕ್ ಅಂದರೆ ಭಾರಿ ಒಂದು ಎಲ್ಲವನ್ನು ತೆಗೆದುಕೊಂಡಾಗ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು. ಮೀಡಿಯಂ ಟರ್ಮ್ ಸ್ಟ್ರಾಟಜಿ ಆಗುತ್ತೆ. ಅಂದರೆ ಒಂದು 2022 ಅಂದರೆ ಒಂದು 2-3 ವರ್ಷಗಳ ಒಂದು ಅವಧಿಯಲ್ಲಿ ಒಂದಷ್ಟು ಚೇಂಜಸ್ಸನ್ನು ತರೋದಕ್ಕೆ ಈ ಒಂದು ಫ್ರೇಮ್ವರ್ಕನ್ನು ಮಾಡ್ಕೊಂಡಿದ್ದಾರೆ. ಅದು ಉತ್ಕರ್ಷ 2022 ಆಗುತ್ತೆ. ಅದರಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಹಾಕೊಂಡಿರ್ತಾರೆ, ಕೆಲವೊಂದು ಕಾರ್ಯಕ್ರಮಗಳನ್ನು ಯಾವ್ಯಾವ ಹಂತಗಳಲ್ಲಿ ಏನೇನು ಮಾಡಬೇಕು ಅಂತ ಹಾಕೊಂಡಿರ್ತಾರೆ. ಅದು ಉತ್ಕರ್ಷ 2022 ಆಗುತ್ತೆ. ಓಕೆ ನೋಡಿ, ಇದು ನ್ಯೂಸ್ ಆಗಿರ್ತಕ್ಕಂಥದ್ದು ಜುಲೈ 2019. ನೋಡಿ ಎಷ್ಟು ಹಳೆಯ ಒಂದು ನ್ಯೂಸು. RBI ಲಾಂಚಸ್ ಮೀಡಿಯಂ ಟರ್ಮ್ ಸ್ಟ್ರಾಟಜಿ ಫ್ರೇಮ್ವರ್ಕ್ ಉತ್ಕರ್ಷ್ 2022. ಓಕೆ, ಶಕ್ತಿಕಾಂತ್ ದಾಸ್ ಅವರು RBI ಗವರ್ನರ್ ಅವರು ಈ ಒಂದು ಸ್ಟ್ರಾಟಜಿಯನ್ನು ಹೇಳಿರ್ತಕ್ಕಂಥದ್ದು. ಇಟ್ ಈಸ್ ಎ ಮೀಡಿಯಂ ಟರ್ಮ್ ಸ್ಟ್ರಾಟಜಿ ಫ್ರೇಮ್ವರ್ಕ್ ಇನ್ ಲೈನ್ ವಿತ್ ಇವಾಲ್ವಿಂಗ್ ಮ್ಯಾಕ್ರೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ಇನ್ ದ ಕಂಟ್ರಿ. ಓಕೆ, ಸೊ ಇದರಲ್ಲಿ ಏನು ಮಾಡುತ್ತೆ, RBI's ಮ್ಯಾಂಡೇಟ್ಸ್ ಅಂಡ್ ಸ್ಟ್ರೆಂಥನಿಂಗ್ ದ ಟ್ರಸ್ಟ್ ಆಫ್ ಸಿಟಿಜನ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ RBI ಏನು ಒಂದು ರೂಲ್ಸ್ಗಳನ್ನು ತರುತ್ತೆ, ಅವುಗಳನ್ನು RBI ಅಂಡರಲ್ಲಿ ಬರ್ತಕ್ಕಂಥ ಕಂಪನಿಗಳು, RBI ಅಂಡರಲ್ಲಿ ಬರ್ತಕ್ಕಂಥ ಸಂಸ್ಥೆಗಳು ಫಾಲೋ ಮಾಡಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಮ್ಯಾಕ್ರೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬೋದು ಅಂತಕ್ಕಂಥದ್ದು ಇದರ ಉದ್ದೇಶ ಆಗಿತ್ತು. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 5 ಹೋಗೋಣ. ಆಸ್ಪರ್ಟೇಮ್ ಸಕ್ಕರೆಗಿಂತ ಸಿಹಿಯಾದುದು, ಹೌದಲ್ವಾ? ಸೊ ಹಾಗಾದರೆ ಇದು ಏನು ಅನ್ನೋದು ಕೇಳ್ತಾ ಇದ್ದಾರೆ. ಆಸ್ಪರ್ಟೇಮ್ ವಿಚ್ ಈಸ್ ಮೋರ್ ಸ್ವೀಟರ್ ದ್ಯಾನ್ ಸುಕ್ರೋಸೀಸ್, ಇದು ಆಸ್ಪರ್ಟೇಮ್ ಅಂತ ಕರಿಬೋದು. ಓಕೆ, ಹಾಗಾದರೆ ಇದು ಏನು, ಒಂದು ಡೈಪೆಪ್ಟೈಡಾ, ಡೈಸ್ಯಾಕ್ರೈಡಾ, ಮಾನೋಸ್ಯಾಕ್ರೈಡಾ, ಅಮೈನೋ ಆಮ್ಲ ಅಂದರೆ ಸರಿಯಾದ ಉತ್ತರ. ಸೊ ಗೆಸ್ ಮಾಡಿ, ಇದು ಒಂದು ಡೈಪೆಪ್ಟೈಡ್ ಆಗುತ್ತೆ. ಯಾವುದು, ಆಸ್ಪರ್ಟೇಮ್ ಅಂತಕ್ಕಂಥದ್ದು ಒಂದು ಡೈಪೆಪ್ಟೈಡ್. ಹಾಗಾದರೆ ಪೆಪ್ಟೈಡ್ ಅಂದ್ರೇನು, ಅಮೈನೋ ಆ್ಯಸಿಡ್ ಅಂದ್ರೇನಂತ ಒಂದು ಗ್ಲಾನ್ಸ್ ಮಾಡೋದಾದರೆ ನೋಡಿ, ಅಮೈನೋ ಆ್ಯಸಿಡ್ ಅಂತಕ್ಕಂಥದ್ದು ಪ್ರೋಟೀನ್ಗಳ ಬಿಲ್ಡಿಂಗ್ ಬ್ಲಾಕ್ಸ್ ಆಗುತ್ತೆ. ಪ್ರೋಟೀನ್ಗಳು ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಆಗ್ತವೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಪ್ರೋಟೀನ್ಗಳು ಕ್ರಿಟಿಕಲ್ ಕಾಂಪೌಂಡ್ಸ್ ಅಥವಾ ಕ್ರಿಟಿಕಲ್ ರೋಲ್ಸ್ ಇನ್ ಅವರ್ ಬಾಡಿ. ಓಕೆ, ಇನ್ನೊಂದು ಬಿಲ್ಡಿಂಗ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಸಿಂಥೆಸಿಸ್ ಆಫ್ ಹಾರ್ಮೋನ್ಸಲ್ಲಿ ಈ ಒಂದು ಅಮೈನೋ ಆ್ಯಸಿಡ್ಗಳು
ತಮ್ಮ ರೋಲನ್ನು ಪ್ಲೇ ಮಾಡ್ತವೆ. ಅಮೈನೋ ಆ್ಯಸಿಡ್ಗಳು ಸೇರಿ ಪೆಪ್ಟೈಡ್ಗಳಾಗ್ತವೆ, ಪೆಪ್ಟೈಡ್ಗಳು ಸೇರಿ ಪ್ರೋಟೀನ್ಗಳಾಗ್ತವೆ ಅಲ್ವಾ. ಸೊ ಹಾಗಾದರೆ ಅಮೈನೋ ಆ್ಯಸಿಡ್ ಯಾವ ಥರ ಇರುತ್ತೆ? ಇಲ್ಲಿ ನೋಡಿ, ಈ ಒಂದು ಆಸ್ಪರ್ಟೇಮ್ ಅಂತಕ್ಕಂಥದ್ದು ಒಂದು ಕಾಂಟ್ರವರ್ಸಿಯಲ್ ಇರುತ್ತೆ. ಯಾಕಂದರೆ ಇದು ಒಂದು ಮ್ಯಾನ್ ಮೇಡ್ ಶುಗರ್ ಆಗುತ್ತೆ. ಇದನ್ನು ಅಮೈನೋ ಆ್ಯಸಿಡ್ಸ್ ಮತ್ತು ಆಸ್ಪರ್ಟಿಕ್ ಆ್ಯಸಿಡ್ ಮತ್ತು ಫಿನೈಲ್ ಅಲನೈನ್ ಅಂತಕ್ಕಂಥದ್ರಿಂದ ತಯಾರು ಮಾಡ್ತಾರೆ ಆಸ್ಪರ್ಟೇಮನ್ನು. ಇದು ಒಂದು ಕ್ಯಾನ್ ಸೋಡಾದಲ್ಲಿ 185 ಮಿಲಿಗ್ರಾಮ್ ಇರುತ್ತೆ. ಹಾಗಾಗಿ ಇದು ನಾಟ್ ಸೇಫ್ ಅಂತ ಹೇಳ್ತಾರೆ ಆಸ್ಪರ್ಟೇಮ್ ಗ್ಯಾಸು. ಯಾಕಂದರೆ ಸೋಡಾದಲ್ಲಿ ಅಥವಾ ನಮ್ಮ ಕೂಲ್ ಡ್ರಿಂಕ್ಸ್ಗಳಲ್ಲಿ ಸ್ವೀಟ್ನರ್ ಬರೋದಕ್ಕೆ ಈ ಆಸ್ಪರ್ಟೇಮನ್ನು ಬಳಸ್ತಾರೆ. ಓಕೆ, ಸೊ ಇಲ್ಲಿ ಕ್ವಶನ್ ಆಗ್ತಕ್ಕಂಥದ್ದು ಇದು ಡೈಪೆಪ್ಟೈಡ್. ಆಸ್ಪರ್ಟೇಮ್ ಅಂತಕ್ಕಂಥದ್ದು ಡೈಪೆಪ್ಟೈಡ್ ಅಂದರೆ ಸೊ ಎರಡು ಅಮೈನೋ ಆ್ಯಸಿಡ್ಗಳು ಸೇರಿ ಈ ಒಂದು ಆಸ್ಪರ್ಟೇಮ್ ಆಗುತ್ತೆ. ಹಾಗಾಗಿ ಇದು ಡೈಪೆಪ್ಟೈಡ್. ಅದು ಸೇಮ್ ಕೈಂಡ್ ಆಫ್ ಅಮೈನೋ ಆ್ಯಸಿಡ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ 2 ಅಮೈನೋ ಆ್ಯಸಿಡ್ಗಳು ಸೇರಿ ಈ ಆಸ್ಪರ್ಟೇಮ್ ಆಗಿರ್ಬೋದು. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾದುದು? ಓಕೆ ನೋಡಿ, ವಿತ್ ರೆಫರೆನ್ಸ್ ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿದಂತೆ. ನೋಡಿ, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸಬಹುದಾ? ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿಯೂ ಅಟಾರ್ನಿ ಜನರಲ್ ಅವರು ವಾದಿಸಬಹುದಾ? ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ ಅಂತ ಈ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗೆಸ್ ಮಾಡಿ. BCD, AB ಓನ್ಲಿ, ABC ಓನ್ಲಿ, ABCD ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ BCD ಆಗುತ್ತೆ. ಸೊ ಅಂದರೆ ಇವರು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿಯೂ ವಾದವನ್ನು ಮಾಡ್ಬೋದು, ಕೇವಲ ಸುಪ್ರೀಂ ಕೋರ್ಟ್ ಅಲ್ಲ. ಮತ್ತು ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು ಮತ್ತು ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರ್ತಾರೆ. ಈ 3 ಹೇಳಿಕೆಗಳು ಸರಿಯಾಗ್ತವೆ. ಇನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಥವಾ ಭಾರತದ ಅಟಾರ್ನಿ ಜನರಲ್ ಅವರು ಆರ್ಟಿಕಲ್ 76ರ ಮುಖಾಂತರ ನೇಮಕವನ್ನು ಕೊಡ್ತಾರೆ. ಇವರು ಭಾರತದ ರಾಷ್ಟ್ರಪತಿಗಳಿಂದ ನೇಮಕಗೊಳ್ತಾರೆ. ಕಾನೂನು ವಿಷಯಗಳ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆಗಳನ್ನು ನೀಡಬಹುದು ಮತ್ತು ಇಲ್ಲಿ ವಿಶೇಷವಾಗಿ ಸಂಸತ್ತಿನ ಉಭಯ ಸದನಗಳು ಮತ್ತು ಅವರ ಜಂಟಿ ಸಭೆಗಳಲ್ಲಿ ಮಾತನಾಡಲು ಮತ್ತು ಭಾಗವಹಿಸಲು ಇವರಿಗೆ ಅಟಾರ್ನಿ ಜನರಲ್ ಅವರಿಗೆ ಅಧಿಕಾರ ಇದೆ. ಆದರೆ ಅವರಿಗೆ ಮತದಾನದ ಹಕ್ಕಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗುತ್ತೆ. ಇನ್ನು ಭಾರತದ ಮೊದಲನೇ ಅಟಾರ್ನಿ ಜನರಲ್ MC ಸೆಟಲ್ವಾಡ್ ಅವರು ಆಗ್ತಾರೆ. ಈಗಿನ ಭಾರತದ ಅಟಾರ್ನಿ ಜನರಲ್ ಯಾರಿದ್ದಾರೆ ಅಂದರೆ 15ನೇ ಅಟಾರ್ನಿ ಜನರಲ್ ಆಗ್ತಾರೆ KK ವೇಣುಗೋಪಾಲ್ ಅವರು. ಓಕೆ, ಸೊ ಕೇಳ್ಬೋದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಇನ್ನು ಮುಂದೆ ಹೋಗೋಣ. 7ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಏನಿದ್ದಾವೆ, ಪಟ್ಟಿ 2ರಲ್ಲಿ. ಇಲ್ಲಿ ನೋಡಿ, ಪಟ್ಟಿ 1ರಲ್ಲಿ ಆ ಒಂದು ಟ್ರೈಬ್, ಪಟ್ಟಿ 2ರಲ್ಲಿ ಕೊಟ್ಟಿರ್ತಕ್ಕಂಥ ಬುಡಕಟ್ಟು ಜನಾಂಗದ ವಿಶೇಷತೆಯನ್ನು ಈ ಕಡೆ ಕೊಟ್ಟಿದ್ದಾರೆ. ಈ ಬುಡಕಟ್ಟು ಜನಾಂಗಗಳು ನಮ್ಮ ಭಾರತದ್ದು ಒಂದಿದೆ ಮತ್ತು ಪ್ರಪಂಚದ ಬೇರೆ ಬೇರೆ ದೇಶದ ಒಂದು ಪ್ರಸಿದ್ಧ ಬುಡಕಟ್ಟು ಜನಾಂಗಗಳು ಇದ್ದಾವೆ. ಈಗ ಅವರ ಒಂದು ಫೇಮಸ್ ಆಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಗುಣ ಏನಿದೆಯೋ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಚ್ ಮಾಡ್ತಾ ಹೋಗ್ಬೇಕು. ನೋಡಿ, ಒಂದು ಕಡೆ ವರ್ಗಾವಣೆ ಬೇಸಾಯ, ಪಶು ಸಾಕಾಣಿಕೆ, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು, ಬೇಟೆಗಾರರು ಅಂತಕ್ಕಂಥ 4 ಈ ಕಡೆ ಪಟ್ಟಿ 1ರಲ್ಲಿ. ಪಿಗ್ಮಿಗಳು, ಎಸ್ಕಿಮೋಗಳು, ಕಿರ್ಗಿಜರು ಮತ್ತು ರೆಂಗ್ಮಾಸ್ ಅಂತಕ್ಕಂಥ ಟ್ರೈಬರ್ಸ್ನ ಅಥವಾ ಬುಡಕಟ್ಟು ಜನಾಂಗವನ್ನು ಈ ಕಡೆ ಕೊಟ್ಟಿದ್ದಾರೆ. ಈಗ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಟ್ರೈ ಮಾಡಿ ಈ ಕಡೆ ಮುಂದೆ ಆನ್ಸರ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲನೇದು ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಈ ಕಡೆ ನೋಡಿ, ಹೇಗೆ ಅಂದರೆ ವರ್ಗಾವಣೆ ಬೇಸಾಯ ಅಂತಕ್ಕಂಥದ್ದು ರೆಂಗ್ಮಾಸು ನಮ್ಮ ನಾಗಾಲ್ಯಾಂಡಲ್ಲಿ ಕಂಡು ಬರ್ತಾರೆ ಬುಡಕಟ್ಟು ಜನಾಂಗ. ಅವರು ವರ್ಗಾವಣೆ ಬೇಸಾಯವನ್ನು, ಶಿಫ್ಟಿಂಗ್ ಕಲ್ಟಿವೇಷನ್ನ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ವರ್ಗಾವಣೆ ಬೇಸಾಯ ಅಂದರೆ ಒಂದು ಪ್ರದೇಶದಲ್ಲಿ ಅರಣ್ಯವನ್ನು ನಾಶ ಮಾಡಿ ಅಲ್ಲಿ ಬೆಳೆಗಳನ್ನು ಬೆಳೆದು ಅದು ಫಲವತ್ತತೆ ಕಳೆದುಕೊಂಡ ನಂತರ ಇನ್ನೊಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಕೂಡ ಸೇಮ್ ಅಗೇನ್ ಬೇಸಾಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ವರ್ಗಾವಣೆ ಬೇಸಾಯ ರೆಂಗ್ಮಾಸ್ ಮಾಡ್ತಾರೆ ನಾಗಾಲ್ಯಾಂಡಲ್ಲಿ. ನೋಡಿ, ಬಿಗೆ 3ನೇ ಆಪ್ಷನ್ ಸರಿ ಆಗುತ್ತೆ. ಪಶು ಸಾಕಾಣಿಕೆ ಕಿರ್ಗಿಜ್ ಅವರು ಕಿರ್ಗಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗ ಆಗುತ್ತೆ. ಇನ್ನು ಸಿಗೆ 1 ಅಂದರೆ ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಯಾರು ಅಂದರೆ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಪಿಗ್ಮಿಗಳು ಅಂತಕ್ಕಂಥ ಬುಡಕಟ್ಟು ಜನಾಂಗ. ನೆಕ್ಸ್ಟು ಡಿಗೆ 2 ಅಂದರೆ ಎಸ್ಕಿಮೋಗಳು ಬೇಟೆಗಾರರಾಗಿರ್ತಾರೆ. ಅಲಾಸ್ಕಾ ಮತ್ತು ಕೆನಡಾಗಳು ಗ್ರೀನ್ಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಆಗುತ್ತೆ. ನೋಡಿ, ಈ ಥರ ಪ್ರಶ್ನೆಗಳು ಸಹಿತ ಬರ್ಬೋದು. ಈ 4 ಒಂದು ಬುಡಕಟ್ಟು ಜನಾಂಗವನ್ನು ನೋಡೋದಾದರೆ ನೋಡಿ, ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಪಿಗ್ಮೀಸು ಇವರು ಬೇಟೆಗಾರರು ಅಂತ ನೋಡಿದ್ವಿ. ನೋಡಿ,
ಪಿಗ್ಮಿಗಳು ಯಾರು? ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು. ಇನ್ನು ಎಸ್ಕಿಮೋಸ್ ಎಲ್ಲಿ ಕಂಡು ಬರ್ತಾರೆ ಅಂದರೆ ಕೆನಡಾ, ಅಲಾಸ್ಕಾ, ಗ್ರೀನ್ಲ್ಯಾಂಡಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟು ಕಿರ್ಗಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಕಿರ್ಗಿಜ್ ಬುಡಕಟ್ಟು ಜನಾಂಗ. ನಮ್ಮ ಭಾರತದ ನಾಗಾಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥ ರೆಂಗ್ಮಾಸು ಶಿಫ್ಟಿಂಗ್ ಕಲ್ಟಿವೇಷನ್ ಅಥವಾ ವರ್ಗಾವಣೆ ಬೇಸಾಯದಲ್ಲಿ ಭಾಳ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 8. ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ. ಪಾಲಿಪೆಪ್ಟೈಡ್ಸ್ ಆರ್ ಲೀನಿಯರ್ ಪಾಲಿಮರ್ಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಕೊಬ್ಬಿನಾಮ್ಲಗಳು, ಸಕ್ಕರೆಗಳು, ಅಮೈನೋ ಆಮ್ಲಗಳು. ಅಂದರೆ ಸರಿಯಾದ ಉತ್ತರ ಅಮೈನೋ ಆಮ್ಲಗಳಿಂದ ಪಾಲಿಪೆಪ್ಟೈಡ್ಗಳು ಆಗಿರ್ತವೆ. ಸೊ ಇದನ್ನು ನಾವು ಹಿಂದೆನೂ ನೋಡಿದ್ವಿ. ಅಮೈನೋ ಆ್ಯಸಿಡ್ಗಳು ಸೇರಿ ಪೆಪ್ಟೈಡ್ಗಳಾಗ್ತವೆ, ಪೆಪ್ಟೈಡ್ಗಳು ಸೇರಿ ಪ್ರೋಟೀನ್ಗಳಾಗ್ತವೆ ಅಂತ ಅಲ್ವಾ. ಸೊ ಪ್ರೋಟೀನ್ಗಳು ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪೆಪ್ಟೈಡ್ಗಳು ಯಾವುದರಿಂದ ಆಗ್ತವೆ ಅಂದರೆ ಅಮೈನೋ ಆಮ್ಲಗಳಿಂದ ಅಥವಾ ಅಮೈನೋ ಆ್ಯಸಿಡ್ಗಳಿಂದ ಆಗ್ತವೆ. ಅಲ್ಲಿ ಡೈಪೆಪ್ಟೈಡ್ ಇರ್ಬೋದು ಅಥವಾ ಪಾಲಿಪೆಪ್ಟೈಡ್ ಇರ್ಬೋದು. ಈಗ ಡೈಪೆಪ್ಟೈಡ್ ಅಂದರೆ ಒಂದಕ್ಕಿಂತ ಹೆಚ್ಚು ಅಮೈನೋ ಆ್ಯಸಿಡ್ಗಳು ಸೇರಿ ಆಗ್ತವೆ ಪೆಪ್ಟೈಡ್ ಬಂಧದೊಂದಿಗೆ. ಓಕೆ, ಇನ್ನು ಪಾಲಿಪೆಪ್ಟೈಡ್ ಅಂದರೆ ಎರಡಕ್ಕಿಂತಲೂ ಜಾಸ್ತಿ ಪೆಪ್ಟೈಡ್ ಬಂಧದೊಂದಿಗೆ ಆದಾಗ ಅದು ಪಾಲಿಪೆಪ್ಟೈಡ್ಗಳಾಗ್ತವೆ. ಪಾಲಿ ಅಂದರೆ ಮೋರ್ ದ್ಯಾನ್ 2 ಅಥವಾ ಮೋರ್ ದ್ಯಾನ್ 1 ಅಂತ ಕರಿಬೋದು. ಓಕೆ, ಇನ್ನು ಅಮೈನೋ ಆ್ಯಸಿಡ್ ಯಾವ ಥರ ಇರುತ್ತೆ ಅಂದರೆ ನೋಡಿ, ಇದು ಅಮೈನೋ ಗ್ರೂಪು NH2 ಇಂದ ಮತ್ತು ಕಾರ್ಬಾಕ್ಸೈಲ್ ಗ್ರೂಪ್ COOH ಇಂದ ಆಗಿರುತ್ತೆ. ಸೊ ಅಲ್ಲಿ ಒಂದು ಕಾರ್ಬನ್ ಅಥವಾ ಹೈಡ್ರೋಜನ್ ಅಥವಾ ಆಕ್ಸಿಜನ್ ಇರ್ಬೋದು. ಸೊ ಈ ರೀತಿಯ ಒಂದು ಸ್ಟ್ರಕ್ಚರನ್ನು ಹೊಂದಿರುತ್ತೆ ಅಮೈನೋ ಆ್ಯಸಿಡ್. ಓಕೆ, ಇನ್ನು ಮುಂದೆ ಹೋಗೋದಾದರೆ 9ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣದ ಉಪ ಉತ್ಪನ್ನ ಅಂದರೆ ಮೇಜರ್ ಅಟ್ಮಾಸ್ಫಿಯರಿಕ್ ಬೈ ಪ್ರಾಡಕ್ಟ್ ಆಫ್ ದ ಫೋಟೋಸಿಂಥಸಿಸ್. ಈ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗುತ್ತೆ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್. ಅದರಲ್ಲಿ ವಾತಾವರಣದ ಉಪ ಉತ್ಪನ್ನ ಅಂದರೆ ಅಟ್ಮಾಸ್ಫಿಯರಿಕ್ ಬೈ ಪ್ರಾಡಕ್ಟ್ ಯಾವುದು ರಿಲೀಸ್ ಆಗುತ್ತೆ ಅನ್ನೋದಾದರೆ ಆಮ್ಲಜನಕ, ಸಾರಜನಕ, ನೀರು, ಇಂಗಾಲದ ಡೈಆಕ್ಸೈಡ್. ಅಂದರೆ ನೋಡಿ ಯಾವುದು ಸರಿಯಾದ ಉತ್ತರ ಆಗ್ಬೋದು ಅಂದರೆ ಸರಿಯಾದ ಉತ್ತರ ಆಕ್ಸಿಜನ್ ಆಗುತ್ತೆ. ನೋಡಿ, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಬಳಸ್ಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ಆ ಒಂದು ಪ್ರೋಸೆಸರಲ್ಲಿ ಏನೇನು ರಿಲೀಸ್ ಆಗುತ್ತೆ ಅಂದರೆ ಒಂದು ಆಕ್ಸಿಜನ್ ರಿಲೀಸ್ ಆಗುತ್ತೆ ಮತ್ತು ಆಹಾರ ಉತ್ಪಾದನೆ ಆಗುತ್ತೆ. ಸೊ ಹಾಗಾಗಿ ವಾತಾವರಣದ ಬೈ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂದರೆ ಅದು ಆಕ್ಸಿಜನ್ ಆಗುತ್ತೆ, ಆಮ್ಲಜನಕ ರಿಲೀಸ್ ಆಗುತ್ತೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್ CO2, ವಾಟರ್ H2O, ಸೂರ್ಯನ ಒಂದು ಬೆಳಕಿನಿಂದ ಗ್ಲೂಕೋಸ್ ಉತ್ಪಾದನೆ ಆಗುತ್ತೆ ಮತ್ತು ಆಕ್ಸಿಜನ್ ರಿಲೀಸ್ ಆಗುತ್ತೆ. ಓಕೆ, ಇದು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ನೆಕ್ಸ್ಟು ಇದನ್ನು ನಾವು ಸಿವಿಲ್ PC ಎಕ್ಸಾಮಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಎಂಬ ವರ್ಣದ್ರವ್ಯ ಅಂತ ಡಿಸ್ಕಸ್ ಮಾಡಿದ್ವಿ. ಇದು ಸೂರ್ಯನ ಬೆಳಕನ್ನು ಹೀರಿಕೊಂಡು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಸಹಕಾರಿಯಾಗುತ್ತದೆ. ಕ್ವಶನ್ ಯಾವ ಥರ ಬಂದಿತ್ತು ಅಂದರೆ ಕ್ಲೋರೋಫಿಲ್ ಸ್ವಾಭಾವಿಕವಾಗಿ ಸಂಭವಿಸುವ ಚೆಲೇಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕೇಂದ್ರ ಲೋಹವಿದೆ ಅಂದರೆ ಮೆಗ್ನೀಷಿಯಂ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನು 10ನೇ ಪ್ರಶ್ನೆ. ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡಿ ನಿರ್ಮಿಸಲಾಗಿದೆ. ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ಅಟಲ್ ಟನ್ನೆಲು ಹೈವೇ ಟನೆಲ್ ವಿಚ್ ಇಸ್ ಬಿಲ್ಟ್ ಅಂಡರ್ ದ ನಾಥುಲಾ ಪಾಸ್, ಕಾರ್ದುಂಗ್ಲಾ ಪಾಸ್, ರೋಹತಾಂಗ್ಲಾ ಪಾಸ್, ಜೋಜಿಲಾ ಪಾಸ್. ಅಂದರೆ ಸರಿಯಾದ ಉತ್ತರ ರೋಹತಾಂಗ್ಲಾ ಪಾಸು ಸರಿಯಾದ ಉತ್ತರ ಆಗುತ್ತೆ. ಅಲ್ಲಿ ಅಟಲ್ ಸುರಂಗ ನಿರ್ಮಾಣವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಕರೆಂಟ್ ಇವೆಂಟ್ಸಲ್ಲಿ ಡಿಸ್ಕಸ್ ಕೂಡ ಮಾಡಿದ್ವಿ. ಅಕ್ಟೋಬರ್ 2020 ವೀಕ್ 1 ಪ್ರಶ್ನೆ 1ರಲ್ಲೇ ಡಿಸ್ಕಸ್ ಮಾಡಿದ್ವಿ. ಕೆಳಗಿನ ಯಾವ ಪ್ರದೇಶಗಳ ನಡುವೆ ಪ್ರಯಾಣದ ಅಂತರವನ್ನು ಕಡಿಮೆ ಮಾಡಲು ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗವಾದ ಅಟಲ್ ಟನಲ್ ಅನ್ನು ನಿರ್ಮಿಸಲಾಗಿದೆ ಅಂದರೆ ನಾವು ಮಾತಾಡಿದ್ವಿ ಮನಾಲಿ ಮತ್ತು ಲೇಹಗಳ ಮಧ್ಯೆ ಇದನ್ನು ಕಡಿಮೆವನ್ನು ಮಾಡಲು, ದೂರ ಏನಿತ್ತು ಜಾಸ್ತಿ ಅದನ್ನು ಕಡಿಮೆ ಮಾಡಲು ಅಟಲ್ ಟನಲ್ನ ನಿರ್ಮಿಸಿದ್ದಾರೆ ಅಂತ ಹೇಳ್ತಾ ಇದ್ವಿ. ಇದು ಜಗತ್ತಿನ ಅತಿ ಉದ್ದವಾಗಿರ್ತಕ್ಕಂಥ ಹೆದ್ದಾರಿ ಸುರಂಗ ಅಂತ ಮಾತಾಡಿದ್ವಿ. ಓಕೆ, ಇದು ಸುಮಾರು 10,000 ಅಡಿ ಸಮುದ್ರ ಮಟ್ಟದಿಂದ ಎತ್ತರ ಇದೆ. ನೋಡಿ, ಸುರಂಗದ ದಕ್ಷಿಣ ದ್ವಾರ ಇಲ್ಲಿ ಬರುತ್ತೆ. ಮನಾಲಿಯಿಂದ ಲೇಹ್ ಕಡೆಗೆ ಈ ರೀತಿಯಾಗಿ ಹೋಗಬೇಕಾಗಿತ್ತು. ಈಗ ಅದನ್ನು ಈ ರೀತಿಯಾಗಿ ಒಂದು ಸುರಂಗವನ್ನು ಮಾಡಿದ್ದಾರೆ. ಓಕೆ, ಇದು 9.02 ಕಿಲೋಮೀಟರ್ ಉದ್ದ ಇದೆ ಸುರಂಗ. ಹಾಗಾಗಿ ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಆಗುತ್ತೆ. 10.5 ಮೀಟರ್ ಸುರಂಗದ ಅಗಲ ಇದೆ. ಇದನ್ನು ರೋಹತಾಂಗ್ ಪಾಸ್ನಲ್ಲಿ ಸುರಂಗ ನಿರ್ಮಾಣಕ್ಕೆ 2000ನೇ ಇಸ್ವಿಯಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿರ್ಧಾರವನ್ನು ಮಾಡಿದ್ರು, ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಅದಕ್ಕೆ ಅಟಲ್ ಟನೆಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಹಿಮಾಚಲ್ ಪ್ರದೇಶದ ಮನಾಲಿ ಮತ್ತು ಲಡಾಖ್ನ ಲೇಹ್ ನಡುವಿನ ಪ್ರಯಾಣದ ಅವಧಿಯನ್ನು ಸುಮಾರು 4-5 ಗಂಟೆ ಕಡಿಮೆ ಮಾಡೋದಕ್ಕೆ ಈ ಒಂದು ಪ್ರಾಜೆಕ್ಟನ್ನು ತಂದಿದ್ರು. ಪ್ರಧಾನಿ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಅದ್ರ ಮೇಲೆ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು.
ಓಕೆ, ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ವಿಶ್ವದ ಅತಿ ಉದ್ದನ ಹೆದ್ದಾರಿ ಸುರಂಗ ಸಂಚಾರಕ್ಕೆ ರೆಡಿಯಾಗಿತ್ತು, ಅದರ ವಿಶೇಷತೆಗಳೇನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆಗೆ ಹೋಗೋಣ. ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ? ನೋಡಿ, ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿ ಅಂತಕ್ಕಂಥದ್ದು ಸೊ ಈ ಒಂದು ಗೌರಿ ಲಂಕೇಶ್ ಪ್ರತಿಷ್ಠಾನದವರು ನೀಡ್ತಕ್ಕಂಥ ಪ್ರಶಸ್ತಿ ಆಗುತ್ತೆ. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದಿಲ್ಲಿ ಪ್ರಶ್ನೆ ಆಗಿತ್ತು. ಓಕೆ, ಸೊ ಪ್ರಣಯ್ ರಾಯ್, ರವೀಶ್ ಕುಮಾರ್, ಯೂಸುಫ್ ಜಮೀಲ್, ಎನ್ ರಾಮ್ ಅಂದರೆ ಸರಿಯಾದ ಉತ್ತರ ಗೆಸ್ ಮಾಡಿ. ಸೊ ಯೂಸುಫ್ ಜಮೀಲ್ ಅವರಿಗೆ ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು 2019-20 ಸಾಲಿನ ಪತ್ರಕರ್ತರಿಗೆ ನೀಡಲಾಗಿತ್ತು. ನೋಡಿ, ಕಾಶ್ಮೀರಿ ಜರ್ನಲಿಸ್ಟ್ ಯೂಸುಫ್ ಜಮೀಲ್ ವಿನ್ಸ್ ಪೆನ್ ಗೌರಿ ಲಂಕೇಶ್ ಅವಾರ್ಡ್ ಫಾರ್ 2019-20. ಇದು ಜನವರಿ 2020 ಕರೆಂಟ್ ಇವೆಂಟ್ಸಲ್ಲಿ ಬಂದಿತ್ತು. ಸೊ ಅವರು ಪತ್ರಕರ್ತರು ತಮ್ಮ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಈ ಒಂದು ಪ್ರಜಾಪ್ರಭುತ್ವಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿ ತಮ್ಮ ಒಂದು ವೃತ್ತಿಯಿಂದ ಹಲವಾರು ಕಾಣಿಕೆಗಳನ್ನು ನೀಡಿದ್ರು ಅನ್ನೋ ಉದ್ದೇಶಕ್ಕೆ ಅವರಿಗೆ ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳು ಸಹಿತ ಬರ್ಬೋದು. ನಾವು ನೊಬೆಲ್ ಅವಾರ್ಡ್ಸ್ ತಿಳ್ಕೊಂಡಿರ್ತೀವಿ, ಇಂಟರ್ನ್ಯಾಷನಲ್ ಅವಾರ್ಡ್ ತಿಳ್ಕೊಂಡಿರ್ತೀವಿ, ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ತಿಳ್ಕೊಂಡಿರ್ತೀವಿ, ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲದೆ ಈ ರೀತಿಯ ಕೂಡ ಪ್ರಶಸ್ತಿಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ಇದರಿಂದ ಗೊತ್ತಾಗುತ್ತೆ. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ 12ನೇ ಪ್ರಶ್ನೆ. ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲನ್ನು ಪ್ರಾರಂಭಿಸಿದರು. ಇದು ಕೂಡ ಕರೆಂಟ್ ಇವೆಂಟ್ಸ್ ಆಗುತ್ತೆ. ದ ಚಾಂಪಿಯನ್ಸ್ ಪೋರ್ಟಲ್ ವಾಸ್ ಲಾಂಚ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಫಾರ್ ರಿಸಾಲ್ವಿಂಗ್ ದ ಗ್ರೀವಿಯನ್ಸಸ್ ಆಫ್ ಶಿಕ್ಷಣ ವಲಯ, ಆರೋಗ್ಯ ಪಾಲನಾ ವಲಯ, ಕೃಷಿ ವಲಯ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯ, MSME ಸೆಕ್ಟರ್ ಅಂತೀವಲ್ವ. ಈ 4ರಲ್ಲಿ ಯಾವ ವಲಯದ ಕುಂದುಕೊರತೆಗಳನ್ನು ಬಗೆಹರಿಸಲು ಚಾಂಪಿಯನ್ಸ್ ಪೋರ್ಟಲನ್ನು ಪ್ರಧಾನಮಂತ್ರಿಗಳು ಪ್ರಾರಂಭಿಸಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಗೆಸ್ ಮಾಡಿ. ಸರಿಯಾದ ಉತ್ತರ MSME ಸೆಕ್ಟರ್ ಅಥವಾ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ ಅಂತ ಏನು ಕರಿತೀವಿ, ಆ ಒಂದು ಸೆಕ್ಟರ್ನ ಕಂಪನಿಗಳ ಕುಂದುಕೊರತೆಗಳನ್ನು ನೀಗಿಸಲು ಈ ಒಂದು ಚಾಂಪಿಯನ್ ಪೋರ್ಟಲನ್ನು ತಂದಿದ್ದಾರೆ. ಸೊ ಇದು ಕೂಡ ಮೇ 2020 ಕರೆಂಟ್ ಇವೆಂಟ್ಸ್ ಆಗುತ್ತೆ. MSME ಮಿನಿಸ್ಟ್ರಿ ಲಾಂಚಸ್ ಪೋರ್ಟಲ್ ಚಾಂಪಿಯನ್ಸ್ ಟು ಅಸಿಸ್ಟ್ ಎಂಟರ್ಪ್ರೈಸಸ್. ಓಕೆ, ಇಟ್ ಈಸ್ ಎ ಟೆಕ್ ಡ್ರಿವನ್ ಕಂಟ್ರೋಲ್ ರೂಮ್ ಕಮ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಗುತ್ತೆ. ಸೊ ಇದರಲ್ಲಿ ಏನೇನು ಮಾಡ್ತಾರೆ ಅಂದರೆ ನೋಡಿ, ಚಾಂಪಿಯನ್ ಸ್ಟ್ಯಾಂಡ್ಸ್ ಫಾರ್ ಕ್ರಿಯೇಷನ್ ಆ್ಯಂಡ್ ಹಾರ್ಮೋನಿಯಸ್ ಅಪ್ಲಿಕೇಶನ್ ಮಾಡರ್ನ್ ಪ್ರೊಸೆಸಸ್ ಫಾರ್ ಇನ್ಕ್ರೀಸಿಂಗ್ ದ ಔಟ್ಪುಟ್ ಆ್ಯಂಡ್ ನ್ಯಾಷನಲ್ ಸ್ಟ್ರೆಂತ್. ಸೊ ಇಲ್ಲಿ ಏನೇನು MSME ಸೆಕ್ಟರಿಂದ ಕುಂದುಕೊರತೆಗಳು ಬರ್ತವೆ ಅವುಗಳನ್ನು ಈ ಪೋರ್ಟಲಲ್ಲಿ ಅವರು ಕೊಡಬೇಕಾಗುತ್ತೆ, ಅವುಗಳನ್ನ ಸಾಲ್ವ್ ಮಾಡ್ತಾರೆ. ಓಕೆ, ಸೊ ಹಾಗಾದರೆ ಇಲ್ಲಿ ಪ್ರಶ್ನೆ ಯಾವ ಒಂದು ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇದನ್ನು ತಂದಿದೆ ಚಾಂಪಿಯನ್ಸ್ ಅಂತಕ್ಕಂಥ ಒಂದು ಪೋರ್ಟಲ್. ಇದರ ಒಂದು ವಿಸ್ತೃತ ರೂಪ ಅಂದರೆ ಕ್ರಿಯೇಷನ್ ಆ್ಯಂಡ್ ಹಾರ್ಮೋನಿಯಸ್ ಅಪ್ಲಿಕೇಶನ್ ಆಫ್ ಮಾಡರ್ನ್ ಪ್ರೊಸೆಸಸ್ ಫಾರ್ ಇನ್ಕ್ರೀಸಿಂಗ್ ದ ಔಟ್ಪುಟ್ ಆ್ಯಂಡ್ ನ್ಯಾಷನಲ್ ಸ್ಟ್ರೆಂತ್. ನೋಡಿ, ಚಾಂಪಿಯನ್ಸ್ ಅಂತ. ಸೊ ಅದರದ್ದು ನೆನ್ಪಿಟ್ಟಿರಿ, MSME ಮಿನಿಸ್ಟ್ರಿಯಿಂದ ತಂದಿರತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? ನೋಡಿ, ದ ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ ಇನ್ ಇಂಡಿಯಾ. ಸೊ ದೆಹಲಿ ಮೀರತ್ ಎಕ್ಸ್ಪ್ರೆಸ್ ದಾರಿ, ಯಮುನಾ ಎಕ್ಸ್ಪ್ರೆಸ್ ದಾರಿ, ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ, ಹಿಮಾಲಯನ್ ಎಕ್ಸ್ಪ್ರೆಸ್ ದಾರಿ ಅಂದರೆ ಸರಿಯಾದ ಉತ್ತರ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಇಂಡಿಯಾಸ್ ಲಾಂಗೆಸ್ಟ್ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಗೆಟ್ ಹೈಟೆಕ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇದು 302 ಕಿಲೋಮೀಟರ್ ಇದೆ ಅಂತ ನನಗೆ ಗೊತ್ತಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು 6ರಿಂದ 8 ಲೇನ್ ಇರ್ತಕ್ಕಂಥ ಹೈ ಸ್ಪೀಡ್ ಎಕ್ಸ್ಪ್ರೆಸ್ ವೇ ಆಗುತ್ತೆ. ಎಲ್ಲಿಂದ? ಆಗ್ರಾದಿಂದ ಲಕ್ನೋ ಎಕ್ಸ್ಪ್ರೆಸ್ ವೇ ಆಗುತ್ತೆ. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಹಾರ್ಮೋನು ನಿಯಂತ್ರಿಸುತ್ತದೆ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಹಾರ್ಮೋನ್ ರೆಗ್ಯುಲೇಟ್ಸ್ ವಾಟರ್ ಲೆವೆಲ್ ಇನ್ ದ ಹ್ಯೂಮನ್ ಬಾಡಿ ಅಂದರೆ ನೋಡಿ, ಸರಿಯಾದ ಉತ್ತರ ಹೇಳ್ತೀನಿ. ಇಲ್ಲಿ 4 ಆಪ್ಷನ್ ಇದೆ: ADH, FSH, ಎಪಿನೋಫ್ರೈನ್ ಮತ್ತು ACTH ಅಂತ. ಸರಿಯಾದ ಉತ್ತರ ADH ಆಗುತ್ತೆ. ಸೊ ADH ಅಂದರೆ ನೋಡಿ, ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್ ಅಂತಕ್ಕಂಥದ್ದು ನಮ್ಮ ಮಾನವನ ದೇಹದಲ್ಲಿ ಶರೀರದಲ್ಲಿ ನೀರಿನ ಮಟ್ಟವನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನ್ ಆಗುತ್ತೆ ADH, ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್. ಸೊ ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಎಲ್ಲಿ ಸ್ಟೋರ್ ಆಗಿರುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಬ್ರೀಫಾಗಿ ನೋಡೋದಾದರೆ ಇದು ನಮ್ಮ ಮೆದುಳಿನ ಹೈಪೋಥ್ಯಾಲಮಸ್ ಅಂತಕ್ಕಂಥ ಭಾಗದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನು. ಅದು ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡಿನ ಪೋಸ್ಟೀರಿಯರ್ ಲೋಬಲ್ಲಿ. ಇದು ಆ್ಯಂಟೀರಿಯರ್ ಆದರೆ ಇದು ಪೋಸ್ಟೀರಿಯರ್ ಭಾಗದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ನ ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ ADH. ನಂತರ ಅದು
ಸರ್ಕ್ಯುಲೇಷನ್ ಸಿಸ್ಟಮ್ಗೆ ಎಕ್ಸ್ಕ್ರೀಟ್ ಆಗುತ್ತೆ, ಅದು ನಮ್ಮ ದೇಹದಲ್ಲಿನ ಯೂರಿನ್ ಕಾನ್ಸಂಟ್ರೇಷನ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಮಾನವನ ದೇಹದಲ್ಲಿ ನೀರಿನ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ. ಅದು ಯಾವ ಹಾರ್ಮೋನ್ ಅಂದರೆ ADH, ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್ ಆಗುತ್ತೆ. ಇಷ್ಟು ಇದ್ರ ಬಗ್ಗೆ ಗ್ಲಾನ್ಸ್ ಮಾಡೋಣ. ಓಕೆ, ಸೊ ಇದನ್ನು ಸಪ್ರೇಟ್ ಆಗಿರ್ತಕ್ಕಂಥ ವಿಜ್ಞಾನ ವಿಭಾಗದ ಒಂದು ಸೀರೀಸ್ಗಳಲ್ಲಿ ನೋಡೋಣ ಮುಂದಿನ ಭಾಗದಲ್ಲಿ. ಓಕೆ, ಸೊ ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್ ಇಸ್ ಎ ಹಾರ್ಮೋನ್ that helps your kidneys to manage the amount of water in our body. ADH is also called arginine vasopressin ಅಂತ. ಇದು ಎಲ್ಲಿ ಹೈಪೋಥ್ಯಾಲಮಸಲ್ಲಿ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಪೋಸ್ಟೀರಿಯರ್ ಪೆಟ್ಯುಟರಿ ಗ್ಲ್ಯಾಂಡಲ್ಲಿ ಸ್ಟೋರ್ ಆಗುತ್ತೆ. ಇಟ್ ಟೆಲ್ಸ್ ಯುವರ್ ಕಿಡ್ನೀಸ್ ಹೌ ಮಚ್ ವಾಟರ್ ಟು ಕನ್ಸರ್ವ್. ಕಿಡ್ನಿಗಳಿಗೆ ಹೇಳುತ್ತೆ ಎಷ್ಟು ವಾಟರ್ನ ಕನ್ಸರ್ವ್ ಮಾಡ್ಕೋಬೇಕು, ಎಷ್ಟನ್ನು ಬಿಡಬೇಕು ಅನ್ನೋ ಒಂದು ಕೆಲಸವನ್ನು ಮಾಡುತ್ತೆ ಆ್ಯಂಟಿ ಡಯೂರಿಟಿಕ್ ಹಾರ್ಮೋನ್ ADH. ಓಕೆ, ನೆಕ್ಸ್ಟು 15ನೇ ಪ್ರಶ್ನೆ. ಅಕ್ಕಿಗೆ ಒಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಾಮಿನ್ ಅನ್ನು ಅದು ಕಳೆದುಕೊಳ್ಳುತ್ತದೆ. ಪಾಲಿಶಿಂಗ್ ಆಫ್ ರೈಸ್ ಆ್ಯಂಡ್ ರಿಪೀಟೆಡ್ ವಾಷಿಂಗ್ ಆಫ್ ರೈಸ್ ರಿಮೂವ್ಸ್ ದ ವಿಟಮಿನ್. ಹಾಗಾದರೆ ಆ ವಿಟಮಿನ್ ವಾಟರ್ ಸಾಲ್ಯುಬಲ್ ಆಗಿರ್ಬೇಕು. ಹಾಗಾಗಿ ಅದು ನಾವು ಅಕ್ಕಿಯನ್ನು ಜಾಸ್ತಿ ತೊಳೋದ್ರಿಂದ ಅಥವಾ ಪಾಲಿಷ್ ಮಾಡೋದ್ರಿಂದ ಅದು ಹೋಗುತ್ತೆ. ಯಾವುದಾಗಿರ್ಬೋದು ಆ ಒಂದು ವಿಟಮಿನ್ನು? ಇಲ್ಲಿ ಕೆಮಿಕಲ್ ನೇಮ್ಸ್ ಆಫ್ ದೋಸ್ ವಿಟಮಿನ್ಸ್ ಕೊಟ್ಟಿದ್ದಾರೆ. ಬಯೋಟಿನ್ನು, ಥಯಾಮಿನ್ನು, ರೈಬೋಫ್ಲೇವಿನ್ನು, ನಿಯಾಸಿನ್ ಅಂತ 4 ಆಪ್ಷನಲ್ಲಿ ಯಾವ್ದು ಸರಿ ಆಗ್ಬೋದು? ಓಕೆ, ಆನ್ಸರು ಥಿಯಾಮಿನ್ ಅಂತಕ್ಕಂಥ ಒಂದು ವಿಟಮಿನ್ನು ಇದರಿಂದ ವಾಶ್ ಮಾಡೋದ್ರಿಂದ ರೈಸಿಂದ ಹೊರಟೋಗುತ್ತೆ. ಓಕೆ, ಹಾಗಾದರೆ ಈ ಒಂದು ಟೇಬಲನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂತ. ಜಸ್ಟ್ ಒಂದು ಟೇಬಲಿಂದ ಒಂದು ಪ್ರಶ್ನೆ ಕಾಮನ್ ಆಗಿ ಬರುತ್ತೆ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೇಬಲ್. ಹಾಗಾದರೆ ಇಲ್ಲಿ ನಾವು ಆ ವಿಟಮಿನ್ ಯಾವುದು, ಅದರ ಕೆಮಿಕಲ್ ನೇಮೇನು, ಸಾಲ್ಯುಬಿಲಿಟಿ ಯಾವುದ್ರಲ್ಲಿ ಆಗುತ್ತೆ ಮತ್ತು ಅದರ ಒಂದು ಡಿಫಿಷಿಯನ್ಸಿಯಿಂದ ಯಾವ ಒಂದು ರೋಗ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಇಂಪಾರ್ಟೆಂಟ್ ನೋಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ವಿಟಮಿನ್ ಎದು ಒಂದು ಕೆಮಿಕಲ್ ನೇಮು ರೆಟಿನಾಲ್ ಅಂತ ಕರಿತೀವಿ, ಅದು ಫ್ಯಾಟ್ ಸಾಲ್ಯುಬಲ್ಲು. ಇದರ ಒಂದು ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಅಂದರೆ ಇರುಳು ಗುರುಡುತನ ಅಂತ ಏನು ಕರಿತೀವಿ ಅದು ಬರುತ್ತೆ. ಓಕೆ, ವಿಟಮಿನ್ B1 ಥಿಯಾಮೈನ್ ಆಗುತ್ತೆ, ವಾಟರ್ ಸಾಲ್ಯುಬಲ್ಲು. ಇದರಿಂದ ಬೆರಿ ರೋಗ, ಡಿಫಿಷಿಯನ್ಸಿಯಿಂದ ಬೆರಿ ರೋಗ ಬರುತ್ತೆ. ಅದೇ ಈ ಒಂದು ರೈಸಿಂದ ಪಾಲಿಷ್ ಮಾಡಿದಾಗ ಹೋಗ್ತಕ್ಕಂಥ ಅಥವಾ ವಾಶ್ ಮಾಡಿದಾಗ ಹೋಗ್ತಕ್ಕಂಥ ವಿಟಮಿನ್ನು ಥಿಯಾಮೈನ್ ಆಗುತ್ತೆ. ನೆಕ್ಸ್ಟ್ ವಿಟಮಿನ್ B2, ಅದರ ಒಂದು ಕೆಮಿಕಲ್ ನೇಮು ರೈಬೋಫ್ಲೇವಿನ್ ಆಗುತ್ತೆ, ಇದು ವಾಟರ್ ಸಾಲ್ಯುಬಲ್ಲು. ನೆಕ್ಸ್ಟ್ ವಿಟಮಿನ್ B3 ನಿಯಾಸಿನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರೋ ಮಾತ್ರ ಹೇಳ್ತೀನಿ ನಾನು, ವಾಟರ್ ಸಾಲ್ಯುಬಲ್ಲು, ಪೆಲಾಗ್ರಾ ಬರುತ್ತೆ ಇದರಿಂದ ಡಿಫಿಷಿಯನ್ಸಿಯಿಂದ. ನೆಕ್ಸ್ಟು ನೀವು B5, B6 ನೀವು ನೋಡ್ಕೊಳ್ಳಿ. ವಿಟಮಿನ್ B7 ಬಯೋಟಿನ್ ಅಂತ ಕರಿತೀವಿ, ಅದು ಕೂಡ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬಯೋಟಿನ್ನು ಡರ್ಮಾಟೈಟಿಸ್ ಅಂತಕ್ಕಂಥ ಡಿಫಿಷಿಯನ್ಸಿ ಡಿಸೀಸ್ ಬರುತ್ತೆ. ನೆಕ್ಸ್ಟು ವಿಟಮಿನ್ B9 ಫೋಲಿಕ್ ಆ್ಯಸಿಡು, ಬರ್ತ್ ಡಿಫೆಕ್ಟ್ಸ್ ಬರುತ್ತೆ, ಇದು ಕೂಡ ವಾಟರ್ ಸಾಲ್ಯುಬಲ್ಲು. ನೆಕ್ಸ್ಟು ವಿಟಮಿನ್ B2 ವಾಟರ್ ಸಾಲ್ಯುಬಲ್ಲು. ವಿಟಮಿನ್ C ವೆರಿ ಇಂಪಾರ್ಟೆಂಟು, ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ, ವಾಟರ್ ಸಾಲ್ಯುಬಲ್ಲು. ಸ್ಕರ್ವಿ ಅಂತಕ್ಕಂಥ ರೋಗ ಡಿಫಿಷಿಯನ್ಸಿಯಿಂದ ಬರುತ್ತೆ. ವಿಟಮಿನ್ D ಫ್ಯಾಟ್ ಸಾಲ್ಯುಬಲ್ಲು, ರಿಕೆಟ್ಸ್ ಬರುತ್ತೆ. ವಿಟಮಿನ್ E ಫ್ಯಾಟ್ ಸಾಲ್ಯುಬಲ್ಲು, ಅನಿಮಿಯಾ ರಿಲೇಟೆಡ್ ಬರ್ತವೆ. ನೆಕ್ಸ್ಟ್ ವಿಟಮಿನ್ K ಫ್ಯಾಟ್ ಸಾಲ್ಯುಬಲ್ಲು, ಬ್ಲೀಡಿಂಗ್ ರಿಲೇಟೆಡ್ ಇಶ್ಯೂಸ್ ಬರ್ತವೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ 16ನೇ ಪ್ರಶ್ನೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು ಯಾರನ್ನು ಅಂತ. ಓಕೆ, ಸೊ ನೋಡಿ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅಲ್ ಮಸೂದಿ, ಮಾರ್ಕ್ ಪೋಲೋ, ಇಬ್ನು ಬತೂತಾ, ಆಲ್ ಇಸ್ತಾಕ್ರಿ ಅಂತ. ನೋಡಿ ಈ ರೀತಿಯ ಒಂದು ಇಂಟರ್ನಲ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ ಯಾರನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು ಅಂತ. ಓಕೆ, ಸೊ ಸರಿಯಾದ ಉತ್ತರ ಹೇಳ್ತೀನಿ ನೋಡಿ. ಇಬ್ನು ಬತೂತಾರನ್ನು ಮೊಹಮ್ಮದ್ ಬಿನ್ ತುಘಲಕ್ ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು. ಇಬ್ನು ಬತೂತಾ ಮರೋಕ್ಕಾದ ಟ್ಯಾಂಜಿಯರ್ ಅಂತಕ್ಕಂಥ ಪ್ರದೇಶದಲ್ಲಿ ಜನಿಸ್ತಾನೆ. ಅವನು ಸುಮಾರು 30 ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳಿಗೆ ಒಂದು ಏನು ನಾವೇನಂತೀವಿ ಟ್ರಾವೆಲ್ ಮಾಡಿದ್ನ ಅಂತ ಕರಿತೀವಲ್ವ. ಸೊ ಅದರಲ್ಲಿ ಟ್ರಾವೆಲ್ಸ್ ಆಫ್ ಇಬ್ನು ಬತೂತಾ ಅಂತಕ್ಕಂಥ ಒಂದು ಪುಸ್ತಕ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಪ್ರಪಂಚದಲ್ಲಿರ್ತಕ್ಕಂಥ ಮುಸ್ಲಿಂ ರೂಲರ್ಸ್ ಯಾರ್ಯಾರಿದ್ರು ಆ ಒಂದು ಸಂದರ್ಭದಲ್ಲಿ ಅಲ್ಲೆಲ್ಲ ತಿರುಗಾಡ್ತಾನೆ ಅಂತಕ್ಕಂಥದ್ದು. ಸಿಲೋನು, ಚೀನಾ, ಬೈಜಾಂಟಿಯಮ್ಮು, ಸೌತ್ ರಷ್ಯಾ ಎಲ್ಲ ಕಡೆ ತಿರುಗಾಡ್ತಾನೆ. ಹಾಗಾಗಿ ಸುಮಾರು 75,000 ಮೈಲ್ಗಳನ್ನು ತಿರುಗಿರ್ತಕ್ಕಂಥ ಅತಿ ಹೆಚ್ಚು ಒಂದು ಟ್ರಾವೆಲ್ ಮಾಡಿರ್ತಕ್ಕಂಥ ಪ್ರವಾಸಿ ಆಗ್ತಾನೆ ಈ ಇಬ್ನು ಬತೂತಾ. ಓಕೆ, ಈತನನ್ನು ಮೊಹಮ್ಮದ್ ಬಿನ್ ತುಘಲಕ್ ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಗೇನ್ ಹಿಸ್ಟ್ರಿ ರಿಲೇಟೆಡು. ಜರೋಕಾ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು?
ಝರೋಖಾ-ಇ-ದರ್ಶನ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಔರಂಗಜೇಬ್, ಬಾಬರ್, ಜಹಾಂಗೀರ್ ಅಥವಾ ಅಕ್ಬರ್ ಅಂದರೆ ಸೊ ಯಾವ ಮೊಘಲ್ ದೊರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ನೋಡಿ, ಅಕ್ಬರನ ಒಂದು ಚಿಂತನೆಯ ಕೂಸಾಗಿತ್ತು ಝರೋಖಾ-ಇ-ದರ್ಶನ್ ಅಂತ. ಅಂದರೆ ಇದು ಸಾರ್ವಜನಿಕರೊಂದಿಗೆ ಮುಖಾಮುಖಿಯಾಗಿ ಸಂವಹನವನ್ನು ನಡೆಸುವ ಅತ್ಯಗತ್ಯ ಮತ್ತು ನೇರ ಮಾರ್ಗವಾಗಿತ್ತು. ಇದನ್ನು ಮೊಘಲ್ ಚಕ್ರವರ್ತಿಗಳು ಅಳವಡಿಸಿಕೊಂಡ ಅಭ್ಯಾಸವಾಗಿತ್ತು. ಓಕೆ, ಇದೇನಾಗುತ್ತೆ, ಪಬ್ಲಿಕ್ ಆಡಿಯನ್ಸ್ ಅಥವಾ ನಮ್ಮ ಸಾರ್ವಜನಿಕರೊಂದಿಗೆ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು ದರ್ಶನ್. ಓಕೆ ನೋಡಿ, ಝರೋಖಾ-ದರ್ಶನ್ ಅಂದರೆ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು. ಬಾಲ್ಕನಿಯಿಂದ, ಎಲ್ಲಿಂದ ಅಂದರೆ ಬಾಲ್ಕನಿಯಿಂದ, ಝರೋಖಾದಿಂದ ಈ ಒಂದು ದರ್ಶನವನ್ನು ಕೊಡ್ತಕ್ಕಂಥದ್ದು. ಓಕೆ, ಅದಕ್ಕೋಸ್ಕರ ಇದನ್ನು ಝರೋಖಾ-ದರ್ಶನ್. ನಮ್ಮ ಜನತಾ ದರ್ಶನ್ ಅಂತ ಏನು ಮಾಡ್ತೀವಿ, ಮುಖ್ಯಮಂತ್ರಿಗಳು ಸಾರ್ವಜನಿಕರೊಂದಿಗೆ ಅವರ ಅಹವಾಲುಗಳನ್ನು ಕೇಳ್ತಾರೆ. ಸೊ ಆ ರೀತಿಯ ಒಂದು ಕಾನ್ಸೆಪ್ಟ್ ಅಲ್ವಾ. ಸೊ ಅದನ್ನು ಮೊಘಲ್ ಚಕ್ರವರ್ತಿಗಳು ಆಗನೇ ಬಳಸ್ಕೊಂಡಿದ್ದೆ, ಅದರಲ್ಲೂ ಅಕ್ಬರ್ ಅವರು. ಓಕೆ ನೋಡಿ, ಇಲ್ಲಿ ಇದು ಬಾಲ್ಕನಿಯಲ್ಲಿ ರಾಜ ಇರ್ತಾನೆ, ಸಾಮ್ರಾಟ, ಜನಗಳು ತಮ್ಮ ಕುಂದುಕೊರತೆಗಳನ್ನು ಈ ರೀತಿಯಾಗಿ ಇದನ್ನು ಝರೋಖಾ-ದರ್ಶನ್ ಅಂತ ಕರಿತಾ ಇದ್ರು. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ, ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು? ಓಕೆ, ಆಫ್ಟರ್ ಕಬೀರ್ಸ್ ಡೆತ್ ಇಸ್ ಟಾಂಬ್ ವಾಸ್ ಬಿಲ್ಟ್ ಇನ್ ಬಸ್ತಿ, ವಾರಣಾಸಿ, ಗೋರಖ್ಪುರ, ಮಗರ್. ಅಂದರೆ ಸರಿಯಾದ ಉತ್ತರ ನೋಡಿ, ಉತ್ತರ ಪ್ರದೇಶದ ಸಂತ ಕಬೀರ್ ನಗರ ಜಿಲ್ಲೆಯ ಒಂದು ಪಟ್ಟಣ ಅಥವಾ ನಗರ ಪಂಚಾಯತಿಯಾಗಿದೆ ಮಗರ್. ಅಲ್ಲಿ ಕಬೀರನ ಮರಣದ ತರುವಾಯ ಆತನ ಒಂದು ಗೋರಿಯನ್ನು ಕಟ್ಟಿಸಲಾಯಿತು ಮಗರಲ್ಲಿ, ಉತ್ತರ ಪ್ರದೇಶದ ಸಂತ ಕಬೀರ್ ನಗರ ಜಿಲ್ಲೆಯಲ್ಲಿದೆ. ಸೊ ಇದೇ ನೋಡಿ ಕಬೀರರ ಒಂದು ಟಾಂಬ್ ಅಥವಾ ಗೋರಿ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಐಟಮ್ಸ್ ಡಿಡ್ ನಾಟ್ ಕಾನ್ಸ್ಟಿಟ್ಯೂಟ್ ದ ರೋಮನ್ ಎಕ್ಸ್ಪೋರ್ಟ್ ಟು ಇಂಡಿಯಾ? ನೋಡಿ, ಇಂದಿನ ಕಾಲದಲ್ಲಿ ಭಾರತಕ್ಕೆ ರೋಮನ್ನಿಂದ ರಫ್ತಾಗ್ತಾ ಇತ್ತು ಅಥವಾ ಭಾರತಕ್ಕೆ ಬರ್ತಾ ಇದ್ವು ಯಾವ ವಸ್ತುಗಳು, ಅದರಲ್ಲಿ ಯಾವುದು ಇಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು, ದ್ರಾಕ್ಷಾರಸದ ಜಾಡಿ ಅಂದರೆ ವೈನ್ ಆಂಫೋರೆ, ನೆಕ್ಸ್ಟ್ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸು, ಅರಟೈನ್ ಮಡಿಕೆಗಳು, ಅರಟೈನ್ ವೇರ್ ಅಂತ 4 ಆಪ್ಷನಲ್ಲಿ ಯಾವುದು ಭಾರತಕ್ಕೆ ಬರ್ತಾ ಇರಲಿಲ್ಲ ಅನ್ನೋದು ಅಥವಾ ಭಾರತಕ್ಕೆ ಆಮದಾಗ್ತಾ ಇರಲಿಲ್ಲ ರೋಮನ್ನಿಂದ ಅಂದರೆ ಸರಿಯಾದ ಉತ್ತರ ಒಣ ಹಣ್ಣುಗಳು ಮಾತ್ರ ಬರ್ತಾ ಇರಲಿಲ್ಲ. ಮಿಕ್ಕಿರ್ತಕ್ಕಂಥ ಚಿನ್ನ ಬೆಳ್ಳಿಯ ನಾಣ್ಯಗಳು, ದ್ರಾಕ್ಷಾರಸದ ಜಾಡಿ, ಅರಟೈನ್ ಮಡಿಕೆಗಳು ಬರ್ತಾ ಇದ್ದು ಭಾರತಕ್ಕೆ ರೋಮನ್ನಿಂದ. ಓಕೆ ನೋಡಿ, ಅರಟೈನ್ ಮಡಿಕೆಗಳಂದರೆ ಈ ರೀತಿಯ ಒಂದು ರೋಮನ್ ಮಡಿಕೆಗಳು ಇರ್ತಾ ಇದ್ವು, ಅವುಗಳನ್ನು ಭಾರತಕ್ಕೆ ಆಮದು ಮಾಡ್ಕೊಳ್ತಾ ಇದ್ರು. ನೆಕ್ಸ್ಟ್ ದ್ರಾಕ್ಷಾರಸದ ಜಾಡಿಗಳು, ರೋಮನ್ ಆಂಫೋರಾ ಈ ಥರ ಇರ್ತಾ ಇತ್ತು, ಅಂದರೆ ವೈನನ್ನು ಮದ್ಯವನ್ನು ತಯಾರಿಸಲು ಇದನ್ನು ಬಳಸ್ತಾ ಇದ್ರು, ಈ ರೀತಿಯ ಒಂದು ಜಾಡಿಗಳನ್ನು. ಓಕೆ, ಇದು ತಿಳ್ಕೊಬೇಕು. ಓಕೆ, ಸೊ ಹಾಗಾಗಿ ಸರಿಯಾದ ಉತ್ತರ ಒಣ ಹಣ್ಣುಗಳು ಮಾತ್ರ ರಫ್ತಾಗ್ತಾ ಇರಲಿಲ್ಲ. ನೆಕ್ಸ್ಟ್ 20ನೇ ಪ್ರಶ್ನೆ, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗುತ್ತದೆ. ರಾನ್ಸಿಡಿಟಿ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಈಸ್ ಕಾಸ್ಡ್ ಬೈ. ನೋಡಿ, ಇಲ್ಲಿ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಎರಡನೇದಾಗುತ್ತೆ, ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣದಿಂದ, ಆಕ್ಸಿಡೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಗ್ಲಿಸರೈಡ್ಸಿಂದಾಗಿ ರ್ಯಾನ್ಸಿಡಿಟಿ ಆಗುತ್ತೆ. ಅಂದರೆ ಈ ನಮ್ಮ ಆಯಿಲ್ ಅಥವಾ ಫ್ಯಾಟ್ಗಳು ಜಾಸ್ತಿ ಆಮ್ಲಜನಕದೊಂದಿಗೆ ಬೆರೆತಾಗ ಕೆಲವೊಂದು ಬ್ಯಾಡ್ ಸ್ಮೆಲ್ ಬರೋದನ್ನು ನಾವು ನೋಡಿರ್ತೀವಿ. ಎಣ್ಣೆ ಅಥವಾ ಕೊಬ್ಬಿನ ಒಂದು ವಸ್ತುಗಳು, ಸೊ ಜಿಡ್ಡು ಪದಾರ್ಥಗಳು, ಆ ಒಂದು ಸ್ಮೆಲ್ ಏನು ಬರ್ತಾ ಇರುತ್ತೆ ಸ್ವಲ್ಪ ತೆರೆದಿಟ್ಟಾಗ ಅದು ಡ್ಯೂ ಟು ದ ರ್ಯಾನ್ಸಿಡಿಟಿ. ಓಕೆ, ಸೊ ರ್ಯಾನ್ಸಿಡಿಟಿ ಅಂದ್ರೇನು ನೋಡಿ, ಏಜಿಂಗ್ ಆಗುತ್ತೆ, ಎಕ್ಸ್ಪೋಸರ್ ಟು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ನು, ಲೈಟ್ ಅಥವಾ ಮಾಯಿಶ್ಚರ್ಗಾಗಿರ್ಬೋದು, ಅಥವಾ ಫಂಗಲ್ ಕಂಟ್ಯಾಮಿನೇಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಯಿಲ್ ಆ್ಯಂಡ್ ಫ್ಯಾಟಿ ಜಿಡ್ಡು ಪದಾರ್ಥಗಳು ಒಂದು ಸ್ಮೆಲ್ಲನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅದನ್ನು ನಾವು ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಅನ್ಪ್ಲೆಸೆಂಟ್ ಆರ್ಡರನ್ನು, ಟೇಸ್ಟನ್ನು, ಅಬ್ನಾರ್ಮಲ್ ಕಲರನ್ನು ಹೊಂದ್ತವೆ. ಓಕೆ, ನೆಕ್ಸ್ಟ್ ಇದನ್ನು ಹೈಡ್ರೋಜನೀಕರಣ ಅಂತಕ್ಕಂಥ ಒಂದು ಸೈನ್ಸ್ ಕ್ವಶನಲ್ಲಿ ನಾವು ಮಾತಾಡಿದ್ವಿ. ಹೈಡ್ರೋಜನೀಕರಣ ಅಂದರೆ ಏನು ಅಂತ ಅಲ್ವಾ. ಹೈಡ್ರೋಜನೀಕರಣ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು ಸ್ಯಾಚುರೇಟೆಡ್ ಫ್ಯಾಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಹಾಗಾದರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಆ ಒಂದು ಫ್ಯಾಟ್ಗಳಲ್ಲಿ ಅಣುಗಳ ನಡುವೆ ಒಂದು ಅಥವಾ ಹೆಚ್ಚಿನ ಡಬಲ್ ಅಥವಾ ಟ್ರಿಪಲ್ ಬಂಧಗಳು ಇರ್ತವೆ. ಎಕ್ಸಾಂಪಲ್ ನಮ್ಮ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ರೈಸ್ ಬ್ರೈನ್ ಆಯಿಲ್ ಆಗಿರ್ಬೋದು, ಅಥವಾ ಆಲಿವ್ ಆಯಿಲ್ಗಳಾಗಿರ್ಬೋದು. ಇವು ಅಪರ್ಯಾಪ್ತ ಕೊಬ್ಬುಗಳು ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳಾಗ್ತವೆ. ಇನ್ನು ಪರಿಷ್ಕರಿಸಿದ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಅವುಗಳ ನಡುವೆ ಒಂದೇ ಒಂದು ಬಂಧವನ್ನು ಹೊಂದಿರ್ತವೆ. ಎಕ್ಸಾಂಪಲ್ ಚೀಸು, ಬಟರು ಮತ್ತು ಮೀಟ್ಗಳಾಗಿರ್ಬೋದು. ಓಕೆ, ಈ ರೀತಿಯಾಗಿ 2 ಅಥವಾ 3 ಟ್ರಿಪಲ್ ಬಂಧಗಳನ್ನು ಹೊಂದಿರತಕ್ಕಂಥ ಅಪರ್ಯಾಪ್ತ ಕೊಬ್ಬುಗಳನ್ನು, ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು
ಮತ್ತು ಪರಿಷ್ಕರಿಸಿದ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಆಗಿ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗಳನ್ನು ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ನೋಡಿ, ಡಬಲ್ ಬಾಂಡ್ಗಳನ್ನು ಕಡಿಮೆ ಮಾಡುವ ಮೂಲಕ ಅಪರ್ಯಾಪ್ತ ದ್ರವ ತೈಲಗಳನ್ನು ಘನವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೈಡ್ರೋಜನೀಕರಣ ಅಂತೀವಿ. ಯಾಕಂದರೆ ನೋಡಿ, ಅಪರ್ಯಾಪ್ತ ಕೊಬ್ಬುಗಳು ದ್ರವ ರೂಪದಲ್ಲಿರ್ತವೆ, ಕೋಣೆಯ ಉಷ್ಣಾಂಶದಲ್ಲಿ ತೈಲ ರೂಪದಲ್ಲಿರ್ತವೆ. ಆದರೆ ಪರಿಷ್ಕರಿಸಿದ ಕೊಬ್ಬುಗಳು ಕೋಣೆಯ ಉಷ್ಣಾಂಶದಲ್ಲಿ ಗಟ್ಟಿಯಾಗಿರ್ತವೆ. ನೋಡಿ, ಚೀಸ್ ಬಟರ್ಗಳೆಲ್ಲ ಗಟ್ಟಿಯಾಗಿರ್ತವೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ಪ್ರಶ್ನೆ 21 ಆಗುತ್ತೆ. ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು. ಬುದ್ಧಿಸಮ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ದ ಡ್ಯಾಶ್ ಲೈಫ್. ಏನು, ಅರಣ್ಯ ಒಂದು ಜೀವನಕ್ಕ, ನಗರ ಜೀವನಕ್ಕ, ಗ್ರಾಮೀಣ ಜೀವನಕ್ಕೆ ಅಥವಾ ಸಮದರ್ಶಿ ಜೀವನಕ್ಕೆ ಅಥವಾ ಕಾಸ್ಮೋಪಾಲಿಟನ್ ಲೈಫ್ ಅಂತ ಕರಿತೀವಿ, ಯಾವುದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಬುದ್ಧಿಸಮ್ಮಲ್ಲಿ, ಬೌದ್ಧ ಧರ್ಮದಲ್ಲಿ ನೀಡಿದ್ರು ಅಂದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನೋಡೋಣ, ಫೈನಲ್ ಕೀ ಆನ್ಸರ್ ಬಂದಾಗ ಕೆಲವೊಂದು ಕಡೆ ಅರಣ್ಯ ಅಂತ ಗೊತ್ತಾಗ್ತದೆ, ಕೆಲವೊಂದು ಕಡೆ ಗ್ರಾಮೀಣ ಅಂತ ಗೊತ್ತಾಗ್ತದೆ. ನನಗೆ ಅರಣ್ಯಕ್ಕೆ ಜಾಸ್ತಿ ಅವರು ಒತ್ತನ್ನು ನೀಡಿದ್ರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗುತ್ತೆ. ನೋಡೋಣ, ಹಾಗಾದರೆ ಇಲ್ಲಿ ಅರಣ್ಯ ಅಂತ ಕೊಟ್ಟಿದ್ದೀನಿ. ನೋಡೋಣ ಮುಂದೆ ಕೀ ಆನ್ಸರ್ ಬಂದಾಗ ಚೇಂಜ್ ಮಾಡ್ಕೊಳ್ಳೋಣ. ಒಟ್ಟಿನಲ್ಲಿ ಬೌದ್ಧ ಧರ್ಮದಲ್ಲಿ ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ರು, ಯಾಕೆ ಅಂತ ನೋಡ್ತಾ ಹೋಗೋಣ. ಫಾರೆಸ್ಟ್ ಆ್ಯಂಡ್ ಬೌದ್ಧಿಸಮ್. ಇಲ್ಲಿ ಯಾಕೆ ಅಂದರೆ, ಒಂದು, ಬುದ್ಧ ಹುಟ್ಟಿರ್ತಕ್ಕಂಥದ್ದು ಲುಂಬಿನಿಯಲ್ಲಿ, ಅಲ್ಲಿ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಅರಣ್ಯ ಇತ್ತು ಅಂತಕ್ಕಂಥದ್ದು ಮೊದಲನೇದು ನಾವು ಗಮನಿಸಬೇಕು. ಎರಡನೇದು, ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದಿರತಕ್ಕಂಥ ಅಥವಾ ಪ್ರದೇಶ ಯಾವುದು ಅಂದರೆ ಅಲ್ಲಿ ಕೂಡ ಫಾರೆಸ್ಟ್ ಇತ್ತು. ಪರಿನಿರ್ವಾಣ ಅಂತ ಕರಿತೀವಿ, ಡೆತ್, ಬುದ್ಧನ ಡೆತ್ ಕುಶಿನಗರದಲ್ಲಾಗಿತ್ತು, ಅಲ್ಲಿ ಕೂಡ ಒಂದು ಅರಣ್ಯ ಇತ್ತು. ಜೊತೆಗೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು, ಅವೇಕನಿಂಗ್ ಆಗಿದ್ದು ಕೂಡ ಬೋಧಿ ಮರದ ಕೆಳಗೆ. ನೋಡಿ, ಇಲ್ಲಿ ಬುದ್ಧನಿಗೂ ಬೌದ್ಧ ಧರ್ಮಕ್ಕೂ ಮತ್ತು ಈ ಒಂದು ಕಾಡಿಗೂ ಒಂದು ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದು. ಹಾಗಾಗಿ ಬುದ್ಧ ಕೂಡ ಏನು ಹೇಳ್ತಾ ಇದ್ದ ಅಂದರೆ, ನೋಡಿ, ಈಸ್ ಡಿಸಿಪಲ್ಸ್ಗೆ, ಆತನ ಅನುಯಾಯಿಗಳಿಗೆ, ಡೋಂಟ್ ಕಟ್ ಡೌನ್ ದ ಟ್ರೀ ಆರ್ ವೀಡ್ ಇನ್ ಇಟ್ಸ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಕಳೆಗಳನ್ನು ತೆಗಿಬೇಡಿ, ಗಿಡ ಮರಗಳನ್ನು ಕಟ್ ಮಾಡಬೇಡಿ ಅಂತ ಬುದ್ಧ ತನ್ನ ಅನುಯಾಯಿಗಳಿಗೆ ಹೇಳ್ತಾ ಇದ್ದ. ಹಾಗಾಗಿ ಬುದ್ಧ ಧರ್ಮದಲ್ಲಿ ಅಥವಾ ಬೌದ್ಧ ಧರ್ಮದಲ್ಲಿ ಅರಣ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು 22ನೇ ಪ್ರಶ್ನೆ. ಬೆಂಜಿನ್ ರಿಂಗ್ ಹೊಂದಿರತಕ್ಕಂಥ ಅಮೈನೋ ಆಮ್ಲಕ್ಕೆ ಉದಾಹರಣೆ ಯಾವುದು? ಸರೈನ್, ಟೈರೋಸಿನ್, ಅಲನೈನ್, ಲೈಸಿನ್. ಅಂದರೆ ಸರಿಯಾದ ಉತ್ತರ ಟೈರೋಸಿನ್ ಆಗುತ್ತೆ. ಈ ಒಂದು ಅಮೈನೋ ಆಮ್ಲ ಟೈರೋಸಿನ್ ಅಂತಕ್ಕಂಥದ್ದು ಬೆಂಜಿನ್ ರಿಂಗನ್ನು ಹೊಂದಿರುತ್ತೆ. ನೋಡಿ, ಬೆಂಜಿನ್ ರಿಂಗ್ ಅಂದರೆ ಈ ರೀತಿಯಾಗಿರುತ್ತೆ. ಓಕೆ, C6H6 ಅಂದರೆ ಕಾರ್ಬನ್ ಐಟಮ್ 6, ಹೈಡ್ರೋಜನ್ ಐಟಮ್ 6 ಇರುತ್ತವೆ. ಓಕೆ, ಇದು ಬೆಂಜಿನ್ ರಿಂಗ್ ಆಯಿತು. ಈ ಬೆಂಜಿನ್ ರಿಂಗನ್ನು ಹೊಂದಿರತಕ್ಕಂಥ ಅಮೈನೋ ಆಮ್ಲ ಯಾವುದು ಅಂದರೆ ಟೈರೋಸಿನ್ ಆಗುತ್ತೆ. ಟೈರೋಸಿನ್ದು ಇಲ್ಲಿದೆ ನೋಡಿ, ಇದು ಟೈರೋಸಿನ್. ಇಲ್ಲಿ ಡಬಲ್ ಬಾಂಡ್ ಇದೆ 3 ಕಡೆ. ಓಕೆ, ಇದು ಫಿನೈಲ್ ಅಲನೈನಿಂದ ಆಗಿರುತ್ತೆ. ಟೈರೋಸಿನ್ ಒಂದು ಅಮೈನೋ ಆಮ್ಲ ಆಗಿದ್ದು, ಅಮೈನೋ ಆಮ್ಲಗಳು ಪ್ರೋಟೀನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳಿದ್ವಿ. ಪ್ರೋಟೀನ್ಗಳು ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಆಗ್ತವೆ. ಈ ದೇಹವು ಫಿನೈಲ್ ಅಲನೈನ್ ಎಂಬ ಮತ್ತೊಂದು ಅಮೈನೋ ಆಮ್ಲದಿಂದ ಟೈರೋಸಿನನ್ನು ತಯಾರಿಸುತ್ತದೆ. ಇದೆಲ್ಲೆಲ್ಲಿ ಸಿಗುತ್ತೆ ಅಂದರೆ, ಇಟ್ ಕ್ಯಾನ್ ಬಿ ಫೌಂಡ್ ಇನ್ ಡೈರಿ ಪ್ರಾಡಕ್ಟ್ಸ್, ಮೀಟ್ಸ್, ಫಿಶ್, ಎಗ್ಸ್, ನಟ್ಸ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಓಟ್ಸಲ್ಲಿ ಸಿಗುತ್ತೆ ಟೈರೋಸಿನ್. ಓಕೆ, 23ನೇ ಪ್ರಶ್ನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್, ಹಿಸ್ಟ್ರಿ ರಿಲೇಟೆಡ್ ಪ್ರಶ್ನೆ ಆಯಿತು. ಲಾರ್ಡ್ ಡಾಲೌಸಿ, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ. ಅಂದರೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಅವರು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು. ಅವರು ಟಿಪ್ಪು ಸುಲ್ತಾನನ ಸಾವಿಗೆ ಕಾರಣ ಆಗ್ತಾರೆ. ಹಾಗಾದರೆ ಒಂದು ಟೈಮ್ ಲೈನನ್ನು ನೋಡೋದಾದರೆ 4 ಆಂಗ್ಲೋ ಮೈಸೂರು ವಾರ್ಗಳು ಯಾವಾಗ ಆದವು, ಯಾರ್ಯಾರ ನಡುವೆ ಆದವು, ಯಾವ ಒಪ್ಪಂದಗಳಾದವು ಅನ್ನೋದನ್ನು ನೋಡೋದಾದರೆ ನೋಡಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರವರೆಗೂ ಆಯಿತು. 5ರಲ್ಲಿ ಮತ್ತು ಇಂಗ್ಲೀಷರ ನಡುವೆ, ಬ್ರಿಟಿಷರ ನಡುವೆ. ಇದರಲ್ಲಿ 5ರಲ್ಲಿ ಇಂಗ್ಲೀಷರನ್ನು ಸೋಲಿಸ್ತಾನೆ. ಇಲ್ಲಿ ಮದ್ರಾಸ್ ಒಪ್ಪಂದ ಆಗುತ್ತೆ. ಓಕೆ, ನೆಕ್ಸ್ಟ್ 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784ರವರೆಗೆ ಆಯಿತು. ಅಗೇನ್ ಬ್ರಿಟಿಷರ್ ಮತ್ತು 5ರಲ್ಲಿ ನಡುವೆ, 5ರಲ್ಲಿ ಸಾಯ್ತಾನೆ. ಓಕೆ, ಇಲ್ಲಿ ನಾನು ಜಾಸ್ತಿ ಡೀಪ್ ಹೋಗಲ್ಲ, ಜಸ್ಟ್ ಗ್ಲಾನ್ಸ್. ಓಕೆ, ಇಲ್ಲಿ ಮಂಗಳೂರು ಒಪ್ಪಂದ ಆಗುತ್ತೆ. ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ನಡುವೆ ಆಗುತ್ತೆ 1789ರಿಂದ 1792ರವರೆಗೂ. ಇದು ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಕಾರಣ ಆಗುತ್ತೆ. ನಂತರ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಟಿಪ್ಪು ಸುಲ್ತಾನನ ಸಾವಿನೊಂದಿಗೆ ಕೊನೆಯಾಗುತ್ತೆ. ಇದರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಟಿಪ್ಪು ಸುಲ್ತಾನನನ್ನು ಸಾಯಿಸ್ತಾನೆ. ಅಂದ್ರೇನು ಮೀನಿಂಗು, ಲಾರ್ಡ್ ವೆಲ್ಲೆಸ್ಲಿ ಆಗಿನ
ಒಂದು ಗವರ್ನರ್ ಜನರಲ್ ಆಗಿದ್ದ ಬ್ರಿಟಿಷರ ಗವರ್ನರ್ ಜನರಲ್. ಓಕೆ, ಇನ್ನು 24ನೇ ಪ್ರಶ್ನೆ, ವಿಜಯನಗರ ದಿ ಆರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್ ಎಂಬ ಪ್ರಖ್ಯಾತ ಕೃತಿಯ ಲೇಖಕರು ಯಾರು? ದ ಫೇಮಸ್ ವರ್ಕ್ ವಿಜಯನಗರ ದಿ ಆರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್ ವಾಸ್ ರಿಟನ್ ಬೈ. ನೋಡಿ, ಇದು ರೀಸೆಂಟ್ ಬುಕ್ ಅಲ್ಲ, 1993ರಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕ. ಅದರ ಒಂದು ಎಡಿಷನ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾದರೆ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು? ಬರ್ಟನ್ ಸ್ಟೈನ್, ವೆಂಕಟರಮಣಯ್ಯ ಎನ್, ಅಯ್ಯಂಗಾರ್ ಎಸ್ ಕೆ, ವೆಂಕಟರತ್ನಂ ಎ ವಿ. ಅಂದರೆ ಸರಿಯಾದ ಉತ್ತರ ವೆಂಕಟರಮಣಯ್ಯ ಎನ್ ಅವರು ವಿಜಯನಗರ ದಿ ಆರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್ ಅಂತಕ್ಕಂಥ ಪ್ರಖ್ಯಾತ ಕೃತಿಯ ಲೇಖಕರಾಗ್ತಾರೆ. ಓಕೆ, ನೋಡಿ, ಇದೇ ವಿಜಯನಗರ ದಿ ಆರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್, ಎನ್ ವೆಂಕಟರಮಣಯ್ಯ. ಸೊ ಇದು 1933ರಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕ ಅನಿಸುತ್ತೆ. ನಾನು 93 ಅಂದೆ, 1933 ಅನಿಸುತ್ತೆ. ಒಂದು ಸಲ ಕನ್ಫರ್ಮ್ ಮಾಡಿ ಕೊಡಿ. ಓಕೆ, ಇದು ವಿಜಯನಗರದ ಬಗ್ಗೆ ಇರತಕ್ಕಂಥ ಒಂದು ಪುಸ್ತಕ ಆಗುತ್ತೆ. ಬರೆದಿರ್ತಕ್ಕಂಥವ್ರು ವೆಂಕಟರಮಣಯ್ಯ ಎನ್. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 25, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ವೇರ್ ಡಿಡ್ ದ ಬ್ರಿಟಿಷರ್ಸ್ ಓಪನ್ ದರ್ ಫಸ್ಟ್ ಫ್ಯಾಕ್ಟರಿ ಇನ್ ಈಸ್ಟರ್ನ್ ಇಂಡಿಯಾ? ನೋಡಿ, ಪೂರ್ವ ಭಾರತದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಬ್ರಿಟಿಷರು ಮೊದಲನೇ ಬಾರಿಗೆ ತಮ್ಮ ಒಂದು ಕಾರ್ಖಾನೆಯನ್ನು, ಫ್ಯಾಕ್ಟರಿಯನ್ನು ಓಪನ್ ಮಾಡ್ತಾರೆ. ಎಲ್ಲಿ? ಆಸಾಮ, ಬಂಗಾಳ, ಬಿಹಾರ್, ಒರಿಸ್ಸಾ. ಅಂದರೆ ಸರಿಯಾದ ಉತ್ತರ ಬಂಗಾಳ ಆಗುತ್ತೆ. ಓಕೆ, ನೋಡಿ, ಕಂಪನಿ ಎಸ್ಟಾಬ್ಲಿಷ್ಡ್ ಇಟ್ಸ್ ಫಸ್ಟ್ ಇಂಡಿಯನ್ ಫ್ಯಾಕ್ಟರಿ ಇನ್ 1611 ಎಟ್ ಮಚಲಿಪಟ್ಟಣಂ ಆಫ್ ಆಂಧ್ರ ಪ್ರದೇಶ. ಆಂಧ್ರ ಕೋಸ್ಟಲ್ಲಿ ಬರ್ತಕ್ಕಂಥ ಮಚಲಿಪಟ್ಟಣಮಲ್ಲಿ, ಬೇ ಆಫ್ ಬೆಂಗಾಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಪೂರ್ವ ಭಾರತದಲ್ಲಿ ಮೊದಲನೇ ಬಾರಿಗೆ ತಮ್ಮ ಫ್ಯಾಕ್ಟರಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಬ್ರಿಟಿಷರು. ಎರಡನೇದಾಗಿ ಸೂರತ್ತಲ್ಲಿ 1612ರಲ್ಲಿ ಪಶ್ಚಿಮ ಭಾರತದಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 26, ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು? ಹೂ ಡಿಕ್ಲೇರ್ಡ್ ಇಸ್ ಮೋಟೋ ಆಸ್ ನೋ ರಿಲಿಜಿಯನ್, ನೋ ಕ್ಯಾಸ್ಟ್ ಆ್ಯಂಡ್ ನೋ ಗಾಡ್ ಫಾರ್ ಮ್ಯಾನ್ ಕೈಂಡ್ ಅಂತ. ನೋಡಿ, ಸಹೋದರನ್ ಅಯ್ಯಪ್ಪನ್, ಶ್ರೀ ನಾರಾಯಣ ಗುರು, ರಾಮಸ್ವಾಮಿ ನಾಯ್ಕರ್, ಜ್ಯೋತಿಬಾ ಫುಲೆ. ಅಂದರೆ ಸರಿಯಾದ ಉತ್ತರ ಶದರನ್ ಅಯ್ಯಪ್ಪನ್. ಆ್ಯಕ್ಚುಲಿ ಸಹೋದರನ್ ಅಯ್ಯಪ್ಪನ್ ಆಗಬೇಕಾಗಿತ್ತು. ಸಹೋದರನ್ ಅಯ್ಯಪ್ಪನ್ ಸಾಮಾಜಿಕ ಸುಧಾರಕರು, ಚಿಂತಕರು, ವಿಚಾರವಾದಿಗಳು, ಪತ್ರಕರ್ತ, ಕೇರಳದ ರಾಜಕಾರಣಿಯಾಗಿದ್ದರು. ಹಾಗಾದರೆ ಇವರು ಯಾವ ರಾಜ್ಯದವರು ಅಂದರೆ ಕೇರಳದವರಾಗಿದ್ದರು. ಅವರು ಪತ್ರಕರ್ತರಾಗಿದ್ದರು, ವಿಚಾರವಾದಿಗಳಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು, ಶ್ರೀ ನಾರಾಯಣ ಗುರುವಿನ ಅನುಯಾಯಿಗಳಾಗಿದ್ದರು, ಫಾಲೋವರ್ ಆಗಿದ್ದರು. ಇವರು 1917ರಲ್ಲಿ ಚೆರಾಯ್ ಅನ್ನೋ ಪ್ರದೇಶದಲ್ಲಿ ಮಿಶ್ರ ಭೋಜನವನ್ನು ತರ್ತಾರೆ. ಇವರು ಸಹೋದರ ಸಂಗಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಒಂದು ಸಹೋದರನ್ ಅಂತಕ್ಕಂಥ ಜರ್ನಲನ್ನು ತರ್ತಾರೆ. ಯುಕ್ತಿ ವಧಿ ಅಂತಕ್ಕಂಥ ಒಂದು ಮ್ಯಾಗ್ಝಿನನ್ನು ಕೂಡ ತರ್ತಾರೆ. ಇವರು ಸಹೋದರನ್ ಅಯ್ಯಪ್ಪನ್ ಅವರು ಕೇರಳದ ರಾಜಕಾರಣಿ, ವಿಚಾರವಾದಿ, ಸಮಾಜ ಸುಧಾರಕರು, ಚಿಂತಕರು, ಪತ್ರಕರ್ತರು ಕೂಡ. ಓಕೆ, 27ನೇ ಪ್ರಶ್ನೆ, ಡೆಟಾಲ್ನ ರಾಸಾಯನಿಕ ಹೆಸರೇನು? ಕೆಮಿಕಲ್ ನೇಮ್ ಆಫ್ ದ ಡೆಟಾಲ್. ಅಂದರೆ ಸರಿಯಾದ ಉತ್ತರ ಕ್ಲೋರಾಕ್ಸಿಲಿನಾಲ್ ಅಂತಕ್ಕಂಥದ್ದು ಡೆಟಾಲ್ನ ಒಂದು ರಾಸಾಯನಿಕ ಹೆಸರಾಗುತ್ತೆ. ನೋಡಿ, ನಾವು ಡೆಟಾಲಲ್ಲಿ ಬಳಸ್ತೀವಲ್ವ ಆ್ಯಂಟಿಸೆಪ್ಟಿಕ್ ಆಗಿ, ಫಸ್ಟ್ ಏಡ್ ಆ್ಯಂಟಿಸೆಪ್ಟಿಕ್ ಆಗಿ ಡೆಟಾಲ್ನ ಬಳಸ್ತೀವಿ. ಅದರಲ್ಲಿ ಕ್ಲೋರಾಕ್ಸಿಲಿನಾಲು ಇರುತ್ತೆ. ಓಕೆ, ಇದು ಒಂದು ಆ್ಯಂಟಿಸೆಪ್ಟಿಕ್ ಆಗುತ್ತೆ. ಓಕೆ, ನೆಕ್ಸ್ಟು 28ನೇ ಪ್ರಶ್ನೆ, ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು? ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ ಪೆಪ್ಪರ್ ಬೈ ದ ಪೋರ್ಚುಗೀಸ್? ಯಾರಿಂದ? ಪೋರ್ಚುಗೀಸರಿಂದ ಏನೆಂದು ದ ಕ್ವೀನ್ ಆಫ್ ಪೆಪ್ಪರ್ ಅಥವಾ ಕಾಳು ಮೆಣಸಿನ ರಾಣಿ ಅಂತ ಕರೆಸ್ಕೊಳ್ತಾ ಇದ್ರು ಪೋರ್ಚುಗೀಸರಿಂದ. ಯಾರು ಅಂದರೆ ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ರಾಣಿ ಚೆನ್ನಭೈರದೇವಿ, ರಾಣಿ ರುದ್ರಮ್ಮ ದೇವಿ. ಅಂದರೆ ಸರಿಯಾದ ಉತ್ತರ ರಾಣಿ ಚೆನ್ನಭೈರದೇವಿಯವರನ್ನು ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ, ದ ಕ್ವೀನ್ ಆಫ್ ಪೆಪ್ಪರ್ ಅಂತ ಕರಿತಾ ಇದ್ರು. ನೋಡಿ, ಸಾಳುವ ಡೈನೆಸ್ಟಿಯ ಚೆನ್ನಭೈರದೇವಿಯವರು ಗೇರುಸೊಪ್ಪ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಓಕೆ, ಸೊ ಸುಮಾರು ಅಂದರೆ 1552ರಿಂದ 1606ರವರೆಗೆ ಸುಮಾರು 54 ವರ್ಷಗಳ ಕಾಲ ಒಂದು ಪ್ರಾಸ್ಪರ್ ಆಗಿರ್ತಕ್ಕಂಥ ಒಂದು ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದ್ರು ಚೆನ್ನಭೈರದೇವಿಯವರು. ಅವರನ್ನು ಪೋರ್ಚುಗೀಸರು ರೈನಾ ಡಾ ಪಿಮೆಂಟಾ ಅಥವಾ ಪೆಪ್ಪರ್ ಕ್ವೀನ್ ಅಂತ ಕರಿತಾ ಇದ್ರು ಪೋರ್ಚುಗೀಸರು. ಓಕೆ, ಇಷ್ಟು ತಿಳ್ಕೊಳ್ಳೋಣ. ನೆಕ್ಸ್ಟ್ 29ನೇ ಪ್ರಶ್ನೆ, 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಒಂದು ಪಟ್ಟಿಯಲ್ಲಿ ಸಾಗರಗಳನ್ನು, ಇನ್ನೊಂದು ಪಟ್ಟಿಯಲ್ಲಿ ಅವುಗಳ ಆಳವಾದ ಕಂದರಗಳನ್ನು. ಓಕೆ, ಡೀಪೆಸ್ಟ್ ಟ್ರೆಂಚ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವು ಅಂತ ನೋಡೋಣ. ಒಂದು ಕಡೆ ಉತ್ತರ ಪೆಸಿಫಿಕ್ ಸಾಗರ,
ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರ. ಆದರೆ ಈ ಕಡೆ ಟೊಂಗಾ, ಜಾವಾ ಕಂದರ, ಮೆರಿಯಾನ ಕಂದರ ಮತ್ತು ಪುಯೆಟೋ ರಿಕೋ ಕಂದರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡಿ, ಉತ್ತರ ಪೆಸಿಫಿಕ್ ಸಾಗರದ ಆಳವಾದ ಕಂದರ ಮೆರಿಯಾನ ಕಂದರ ಆದರೆ ಅಟ್ಲಾಂಟಿಕ್ ಸಾಗರದ ಆಳವಾದ ಕಂದರ ಪುಯೆಟೋ ರಿಕೋ ಕಂದರ ಆಗುತ್ತೆ. ಇನ್ನು ನಮ್ಮ ಹಿಂದೂ ಮಹಾಸಾಗರದ ಆಳವಾದ ಟ್ರೆಂಚು ಜಾವಾ ಕಂದರ ಆಗುತ್ತೆ. ಓಕೆ, ಇನ್ನು ದಕ್ಷಿಣ ಪೆಸಿಫಿಕ್ ಸಾಗರದ್ದು ಟೊಂಗಾ ಆಗುತ್ತೆ. ಓಕೆ, ಸೊ ಹಾಗಾಗಿ ಸರಿಯಾದ ಉತ್ತರ 4ನೇ ಆಪ್ಷನ್ನು. ಸೊ ನೋಡ್ಕೊಳ್ಳಿ. ಸೊ ಹಾಗಾದರೆ ಸುಂಡಾ ಟ್ರೆಂಚ್ ಅಥವಾ ಜಾವಾ ಟ್ರೆಂಚ್ ಅಂತಲೂ ಕರೀತಾರೆ. ಇದು ನಮ್ಮ ಹಿಂದೂ ಮಹಾಸಾಗರದ ಡೀಪೆಸ್ಟ್ ಪಾಯಿಂಟ್ ಇನ್ ಇಂಡಿಯನ್ ಓಸಿಯನ್, ಅಂದರೆ ಸುಮಾರು ಬಹಳಷ್ಟು ಆಳವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗುತ್ತೆ. ಓಕೆ, 30ನೇ ಪ್ರಶ್ನೆ ಅಗೇನ್ 2 ಪಟ್ಟಿಗಳು ಕೊಟ್ಟಿದ್ದಾರೆ. ಸೊ ನೋಡಿ, ಒಂದು ಕಡೆ ವ್ಯಕ್ತಿಗಳು ಅವರು ತಂದಿರತಕ್ಕಂಥ ಅವರ ಫೇಮಸ್ ವರ್ಕ್ ಕೊಟ್ಟಿದ್ದಾರೆ. ಪ್ರಜಾಪ್ರತಿನಿಧಿ ಸಭೆ, ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆ, ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ, ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಅಂತ. ಸರಿಯಾದ ಉತ್ತರ ನೋಡಿ, ಎಗೆ 3 ಆಗುತ್ತೆ. ಎಗೆ 3 ಅಂದರೆ ಪ್ರಜಾಪ್ರತಿನಿಧಿ ಸಭೆ ರಂಗಾಚಾರ್ಯು, ಬಿಗೆ 2 ಆಗುತ್ತೆ ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆ ಕೆ ಶೇಷಾದ್ರಿ ಅಯ್ಯರು, ಸಿಗೆ 4 ಆಗುತ್ತೆ ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಮಿರ್ಜಾ ಇಸ್ಮಾಯಿಲ್ ಅವರು, ಡಿಗೆ 1 ಆಗುತ್ತೆ ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸರಿಯಾದ ಸೋರ್ಸ್ ಒಂದಿಗೆ. 31ನೇದು, ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕಿದೆ? ನೋಡಿ, ಇದ್ರ ಬಗ್ಗೆ ನಾವು ಹಿಂದೆನೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಸರಿಯಾದ ಉತ್ತರ ಭಾರತದ ಅಟಾರ್ನಿ ಜನರಲ್ ಆಗ್ತಾರೆ. ಯಾಕಂದರೆ ಇವರು ಈಗ ಆಲ್ರೆಡಿ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ವಿ. 2 ಪ್ರಶ್ನೆಗಳು ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅವ್ರ ಮೇಲೆ ಬಂದಿರತಕ್ಕಂಥದ್ದು. ಸೊ ಗಮನಿಸಿ. ಓಕೆ, ಹಾಗಾದರೆ ಅಟಾರ್ನಿ ಜನರಲ್ ಅವರು ನಾವು ಹೇಳ್ತಾ ಇದ್ವಿ ಉಭಯ ಸದನಗಳು, ಸಂಸತ್ತಿನ ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಅಥವಾ ಜಂಟಿ ಸಭೆಗಳಲ್ಲಿ ಮಾತನಾಡಲು ಮತ್ತು ಭಾಗವಹಿಸಲು ಅವರಿಗೆ ಹಕ್ಕಿದೆ, ಆದರೆ ಮತದಾನದ ಹಕ್ಕಿಲ್ಲ. ಅದ್ರ ಬಗ್ಗೆನೇ ಇಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಸಂಸದೀಯ ಸಮಿತಿಗಳಲ್ಲಿ ಅಥವಾ ಸಂಸತ್ತಿನಲ್ಲಿ ಅವರು ಸದಸ್ಯರಾಗದೇ ಇದ್ರೂ ಸಹಿತ ಮಾತನಾಡುವ ಹಕ್ಕಿದೆ. ಓಕೆ, ನೆಕ್ಸ್ಟು ಇವ್ರನ್ನ ಆರ್ಟಿಕಲ್ 76 ಮುಖಾಂತರ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಸೊ ಯಾರು ಇವಾಗಿದ್ದಾರೆ ಅಂದರೆ ಕೆ ವೇಣುಗೋಪಾಲ್ ಅವರು 15ನೇ ಅಟಾರ್ನಿ ಜನರಲ್ ಅವರು ಆಗ್ತಾರೆ. ಓಕೆ, ಇವರು ಭಾರತದ ಸರ್ಕಾರಕ್ಕೆ ಕಾನೂನು ವಿಷಯಗಳನ್ನು ಸಲಹೆ ನೀಡಬಹುದು ಮತ್ತು ಭಾರತ ಸರ್ಕಾರವನ್ನು ಕೋರ್ಟ್ಗಳಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇನ್ನು 32ನೇ ಪ್ರಶ್ನೆ ಹಿಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥದ್ದು. 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸೊ 1ನೇ ಚಂದ್ರಗುಪ್ತ 1 ನೆನ್ಪಿಡಬೇಕು. ಸೊ ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ದ ಚಂದ್ರಗುಪ್ತ 1? ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿದ ಲಿಚ್ಚವಿ ರಾಜಕುಮಾರಿಯನ್ನ ಮದುವೆಯಾದನು. ಗುಪ್ತರು ವೈಶ್ಯರಾಗಿದ್ದಿರಬಹುದಾದ್ದರಿಂದ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯ ಅವರಿಗೆ ಪ್ರತಿಷ್ಠೆಯನ್ನು ನೀಡಿತು. ಇವನು ಕ್ರಿಸ್ತಶಕ 319ರಿಂದ 20ರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭಿಸಿದನು. ಈ 4 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಂದರೆ ಸರಿಯಾದ ಉತ್ತರ 1ನೇದು ತಪ್ಪಾಗಿದೆ. ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಅಂತಕ್ಕಂಥದ್ದು ರಾಂಗ್ ಆಗುತ್ತೆ. ಯಾಕಂದರೆ ವಿಕ್ರಮಾದಿತ್ಯ ಅಂತಕ್ಕಂಥ ಬಿರುದು ಚಂದ್ರಗುಪ್ತ 2ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗಾದರೆ 1ನೇ ಚಂದ್ರಗುಪ್ತನ ಬಿರುದು ಮಹಾರಾಜಾದಿರಾಜ, ಕಿಂಗ್ ಆಫ್ ಗ್ರೇಟ್ ಕಿಂಗ್ಸ್ ಅಂತ ಕೊಟ್ಟಿದ್ರು ಬಿರುದು. ಓಕೆ, ಇನ್ನು ಈ 3 ಹೇಳಿಕೆಗಳು ಸರಿಯಾದದ್ದಾಗುತ್ತೆ. ಓಕೆ, ಅಂದರೆ 1ನೇ ಚಂದ್ರಗುಪ್ತ ನೇಪಾಳಕ್ಕೆ ಸೇರಿದ ಲಿಚ್ಚವಿ ಎಂಬ ರಾಜಕುಮಾರಿಯನ್ನು ಮದುವೆಯಾಗಿದ್ದ. ಇವರು ಅವರು ವೈಶ್ಯರಾಗಿದ್ದರು. ಹಾಗಾಗಿ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯವನ್ನು ಮಾಡೋದು ಪ್ರತಿಷ್ಠೆ ಆಗಿತ್ತು. ಇವನು ಕ್ರಿಸ್ತಶಕ 319ರಿಂದ 20ರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭಿಸ್ತಾನೆ 1ನೇ ಚಂದ್ರಗುಪ್ತ. ಓಕೆ, ಹಾಗಾದರೆ ಗುಪ್ತರ ಒಂದು ಹೈರಾರ್ಕಿಯನ್ನು ನೋಡೋದಾದರೆ ಗುಪ್ತರ ಒಂದು ವಂಶವನ್ನು ಸ್ಥಾಪಿಸ್ತಾನೆ, ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಅಂತೀವಿ. ಚಂದ್ರಗುಪ್ತ 1 ಬರ್ತಾನೆ. ನೆಕ್ಸ್ಟು ಇಂಪಾರ್ಟೆಂಟ್ ಯಾರಂದರೆ ಸಮುದ್ರಗುಪ್ತ, ಅವನ ನಂತರ ಚಂದ್ರಗುಪ್ತ 2 ಅಥವಾ ವಿಕ್ರಮಾದಿತ್ಯ ಅಂತ ಕರಿತೀವಿ. ನೆಕ್ಸ್ಟು ಕುಮಾರಗುಪ್ತ, ಸ್ಕಂದಗುಪ್ತ ಅಂತ ಇದು ಒಂದು ಅವರ ಹೈರಾರ್ಕಿ ಆಗುತ್ತೆ. ಇನ್ ಬಿಟ್ವೀನ್ ಬೇರೆ ಬೇರೆ ರಾಜರು ಬರ್ತಾರೆ. ಸೊ ಇವರು ಫೇಮಸ್ ಪರ್ಸನಾಲಿಟೀಸ್ ಫ್ರಮ್ ದ ಗುಪ್ತ ಡೈನೆಸ್ಟಿ. ಓಕೆ, ನೆಕ್ಸ್ಟ್ 33ನೇ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ಅರೇಂಜ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ಸ್ ಹೂ ಹ್ಯಾವ್ ಸೈನ್ಡ್ ಎ ಸಬ್ಸಿಡರಿ ಅಲಯನ್ಸ್ ಇನ್ ಎ ಕ್ರೊನಲಾಜಿಕಲ್ ಆರ್ಡರ್. ಕ್ರೊನಲಾಜಿಕಲ್ ಆರ್ಡರ್ ಅಂದರೆ ಮೊದಲು ಯಾರು, ನಂತರ ಯಾರು, ನಂತರ ಯಾರು ಅಂತ. ಇದು ಒಂದು ಆರ್ಡ್ರಲ್ಲಿ, ಸೊ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ, ಏರಿಕೆ ಕ್ರಮದಲ್ಲಿ ಕ್ರೊನಲಾಜಿಕಲ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ಯಾರ್ಯಾರು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಅಳವಡಿಸ್ಕೊಂಡ್ರು, ಒಪ್ಪಿಕೊಂಡ್ರು ಅಂತಕ್ಕಂಥದ್ದು.
ಸೊ ಮರಾಠರು ಹೈದರಾಬಾದ್, ಅವಧ್ ಮತ್ತು ಮೈಸೂರು ಸಂಸ್ಥಾನಗಳು ಅಂದರೆ ಸರಿಯಾದ ಉತ್ತರ ನೋಡಿ 4 ಆಪ್ಷನಲ್ಲಿ ಕ್ರೊನಲಾಜಿಕಲ್ ಆರ್ಡರ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ BDCA ಆಗುತ್ತೆ. ಬಿ ಅಂದರೆ ಮೊದಲನೇದಾಗಿ ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತೆ, ನಂತರ ಮೈಸೂರು ರಾಜ್ಯ, ಅದಾದ ನಂತರ ಅವಧ್ ಸಂಸ್ಥಾನ, ನಂತರ ಮರಾಠರು. ಓಕೆ, ಸೊ ಒಂದು ಲಿಸ್ಟ್ ನೋಡೋದಾದರೆ ಬ್ರಿಟಿಷರೊಂದಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಳ್ಳುವ ಭಾರತೀಯ ಆಡಳಿತಗಾರನು ಅಥವಾ ಭಾರತೀಯ ರಾಜನು ತನ್ನದೇ ಆಗಿರ್ತಕ್ಕಂಥ ಸಶಸ್ತ್ರ ಪಡೆಗಳನ್ನು ಇಟ್ಕೊಳ್ಳೋ ಆಗಿರಲಿಲ್ಲ, ವಿಸರ್ಜಿಸಬೇಕಾಗಿತ್ತು. ಮತ್ತು ತನ್ನ ಭೂಪ್ರದೇಶದಲ್ಲಿ ಬ್ರಿಟಿಷ್ ಪಡೆಗಳನ್ನು ಒಪ್ಪಿಕೊಳ್ಬೇಕಾಗಿತ್ತು ಮತ್ತು ಅವರಿಗೆ ಅದಕ್ಕೆ ತಕ್ಕಂತೆ ಕಂದಾಯವನ್ನು ಕೊಡಬೇಕಾಗಿತ್ತು. ಹಾಗಾದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ಯಾರು ತಂದರು ಅಂದರೆ ಅದನ್ನು ಲಾರ್ಡ್ ವೆಲ್ಲೆಸ್ಲಿ ಪ್ಲ್ಯಾನ್ ಮಾಡ್ತಾನೆ, ಮುಂದೆ ಬಂದಿರತಕ್ಕಂಥವರೆಲ್ಲ ತರ್ತಾರೆ. ಇದರ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವನ್ನು ಫ್ರೆಂಚ್ ಗವರ್ನರ್ ಡೂಪ್ಲೆಕ್ಸ್. ಓಕೆ, ಹಾಗಾದರೆ ಮೊದಲನೇದಾಗಿ ಹೈದರಾಬಾದ್ 1798ರಲ್ಲಿ, ನೆಕ್ಸ್ಟು 1799ರಲ್ಲಿ ಮೈಸೂರು, 1799ರಲ್ಲಿ ತಂಜಾವೂರು, ನೆಕ್ಸ್ಟ್ ಅವಧ್ 1801ನಲ್ಲಿ, ನಂತರ ಮರಾಠರು ಪೇಶ್ವೆಗಳು 1802ರಲ್ಲಿ, ನೆಕ್ಸ್ಟ್ ಸಿಂಧಿಯಾಗಳು 1803ರಲ್ಲಿ, ನೆಕ್ಸ್ಟ್ ಗಾಯಕ್ವಾಡ್ಸ್ 1803ರಲ್ಲಿ. ಸೊ ಈ ಆರ್ಡ್ರನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು. ಓಕೆ ನೋಡಿ, ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಓಕೆ, ನೆಕ್ಸ್ಟ್ 34ನೇ ಪ್ರಶ್ನೆ, ತಂಬಾಕಿನಲ್ಲಿರ್ತಕ್ಕಂಥ ನಿಕೋಟಿನ್ ಒಂದು ಪ್ರೋಟೀನ್, ಆಲ್ಕಲೈಡ, ಟೆರ್ಪಿನ ಮತ್ತು ಸ್ಟಿರಾಯ್ಡ ಅಂದರೆ ನಿಕೋಟಿನ್ ಪ್ರೆಸೆಂಟ್ ಇನ್ ಟೊಮ್ಯಾಕೋ ಈಸ್ ಆ್ಯನ್. ಸರಿಯಾದ ಉತ್ತರ ಆಲ್ಕಲೈಡ್ ಆಗುತ್ತೆ. ನೋಡಿ, ಅಂತಕ್ಕಂಥದ್ದು ಒಂದು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಅವುಗಳಲ್ಲಿ ಸಾರಜನಕವನ್ನು ಹೊಂದಿರತಕ್ಕಂಥ ರಾಸಾಯನಿಕಗಳ ಒಂದು ಗುಂಪು ಆಗುತ್ತೆ ಆಲ್ಕಲೈಡ್ಗಳು. ಎ ಮೆಂಬರ್ ಆಫ್ ಎ ಲಾರ್ಜ್ ಗ್ರೂಪ್ ಆಫ್ ಕೆಮಿಕಲ್ಸ್ ದಟ್ ಆರ್ ಮೇಡ್ ಬೈ ದ ಪ್ಲಾಂಟ್ಸ್. ಸಸ್ಯಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದು, ಅವುಗಳಲ್ಲಿ ನೈಟ್ರೋಜನ್ ಇರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಕೋಕೇನ್ ಆಗಿರ್ಬೋದು, ನಿಕೋಟಿನ್ ಆಗಿರ್ಬೋದು, ಕೆಫೇನ್ ಆಗಿರ್ಬೋದು, ಮಾರ್ಫೈನ್ಗಳಾಗಿರ್ಬೋದು, ನಮ್ಮ ಪೇನ್ ಕಿಲ್ಲರ್ಸ್ ಏನೇನು ಬಳಸ್ತಾರೆ ಅವಾಗಿರ್ಬೋದು, ಅಥವಾ ಡ್ರಗ್ಸ್ ಅಂತ ಕರಿತೀವಿ, ನಿಕೋಟಿನ್ನು, ಕೋಕೇನ್ಗಳು. ಸೊ ಇವೆಲ್ಲ ಡ್ರಗ್ಸ್ಗಳೇನಿದ್ದಾವೆ ಅವುಗಳು ಆಲ್ಕಲೈಡ್ಗಳಾಗ್ತವೆ. ಓಕೆ, ಸಸ್ಯ ಮೂಲಗಳಿಂದ ತೆಗೆದುಕೊಂಡಿರ್ತಾರೆ ಅಲ್ವಾ. ಸೊ ಕೆಲವೊಂದು ಪೇನ್ ಕಿಲ್ಲರ್ಗಳಾಗಿ ಸಹಿತ ಬಳಸ್ತಾರೆ. ಇನ್ನೂ ಬೇರೆ ಬೇರೆವು ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಒಟ್ಟಿನಲ್ಲಿ ಆಲ್ಕಲೈಡ್ಗಳು ಯಾವುದರಿಂದ ಬರ್ತವೆ ಅಂದರೆ ಸಸ್ಯಗಳಿಂದ ತಯಾರಿಸಲ್ಪಡ್ತವೆ. ಓಕೆ, ನಿಕೋಟಿನ್ ಕೂಡ ಒಂದು ಆಲ್ಕಲೈಡ್ ಆಗುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸ್ತಕ್ಕಂಥ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ದ ಮೆಥಡ್ ಆಫ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಅಡಾಪ್ಟೆಡ್ ಫ್ರಮ್ ಯಾವ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ವ. ಬೇರೆ ಬೇರೆ ಒಂದು ಯಾವ ಯಾವ ಅಂಶಗಳನ್ನು ಯಾವ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅನ್ನೋದನ್ನು ಮಾತಾಡ್ತಾ ಇರ್ತೀವಿ. ಅದರಲ್ಲಿ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಅಂದರೆ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸ್ತಕ್ಕಂಥ ವಿಧಾನವನ್ನು ಕೆನಡಾ, ಫ್ರಾನ್ಸ್, ಬ್ರಿಟನ್, USA ಅಂದರೆ ಸರಿಯಾದ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಸಂವಿಧಾನದಿಂದ ನಾವು ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಅಥವಾ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸ್ತಕ್ಕಂಥ ವಿಧಾನವನ್ನು ಅಳವಡಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು ಲಿಸ್ಟೇ ಕೊಟ್ಟಿದ್ದೀನಿ ನಾನು, ಯಾವ ಯಾವ ಒಂದು ಸಂವಿಧಾನಗಳಿಂದ ಯಾವ ಅಂಶಗಳನ್ನು ತೆಗೆದುಕೊಂಡಿದ್ದೀವಿ, ಬಾರೋ ಮಾಡಿದ್ದೀವಿ, ಎರವಲು ಪಡೆದಿದ್ದೀವಿ ಅನ್ನೋದನ್ನು ಕೊಟ್ಟಿದ್ದೀನಿ ನೋಡಿ. ಇಂಪಾರ್ಟೆಂಟ್ ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935ರಲ್ಲಿ ಎಮರ್ಜೆನ್ಸಿ ಪ್ರಾವಿಷನನ್ನು ತೆಗೆದುಕೊಂಡಿದ್ದೀವಿ. ಬ್ರಿಟಿಷ್ ಸಂವಿಧಾನದಿಂದ ಪಾರ್ಲಿಮೆಂಟ್ರಿ ಗೌರ್ಮೆಂಟನ್ನು ಕೆಲವೊಂದನ್ನು ತೆಗೆದುಕೊಂಡಿದ್ದೀವಿ ನೋಡಿ. ಐರಿಷಿಂದ ಸಮಥಿಂಗು, ಕೆನಡಿಯನ್ನಿಂದ, ಆಸ್ಟ್ರೇಲಿಯಾದಿಂದ ಬೇರೆ ಬೇರೆ ತೆಗೆದುಕೊಂಡಿದ್ದೀವಿ. ನಾವಿಲ್ಲಿ US ಕಾನ್ಸ್ಟಿಟ್ಯೂಷನ್ ಅಥವಾ ಅಮೆರಿಕದ ಸಂವಿಧಾನದಿಂದ ಏನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಮಾತ್ರ ಹೇಳ್ತೀನಿ. ಮಿಕ್ಕಿದ್ದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ, ಅಮೆರಿಕ ಸಂವಿಧಾನದಿಂದ ರಿಮೂವಲ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜು, ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಲ್ಸೋ, ಮತ್ತು ಫಂಡಮೆಂಟಲ್ ರೈಟ್ಸ್ ಕೂಡ ತೆಗೆದುಕೊಂಡಿದ್ದೀವಿ. ಓಕೆ, ಇನ್ನು ವೇಮಾರ್ ಕಾನ್ಸ್ಟಿಟ್ಯೂಷನಿಂದ ಫಂಡಮೆಂಟಲ್ ರೈಟ್ಸ್ನ ಸಸ್ಪೆನ್ಷನ್ ಮಾಡ್ತಕ್ಕಂಥದ್ದು ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಓಕೆ, ಇನ್ನು ಐರಿಷ್ ಸಂವಿಧಾನದಿಂದ, ಐರ್ಲೆಂಡಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಭಾಳ ಕಡೆ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ 36ನೇ ಪ್ರಶ್ನೆ, ರಾಯಭಾರಿಗಳು ಡ್ಯಾಶ್ನಿಂದ ನೇಮಿಸಲ್ಪಡುತ್ತಾರೆ. ಅಂಬಾಸಡರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಕ್ಯಾಬಿನೆಟ್. ವಿದೇಶಾಂಗ ಮಂತ್ರಿ, ಭಾರತದ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂದರೆ ಗೆಸ್ ಮಾಡಿ ಯಾವುದಿರ್ಬೋದು? ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳಿಂದನೇ ರಾಯಭಾರಿಗಳು ಅಥವಾ ಅಂಬಾಸಡರ್ಸು ನೇಮಕಗೊಳ್ತಾರೆ. ನೋಡಿ, ಭಾರತದ ಅತ್ಯುನ್ನತ ಸಂವಿಧಾನಿಕ ಒಂದು ಹುದ್ದೆ ಆಗುತ್ತೆ ರಾಷ್ಟ್ರಪತಿ ಹುದ್ದೆ. 14ನೇ ರಾಷ್ಟ್ರಪತಿಗಳಿದ್ದಾರೆ ಈಗ, ರಾಮನಾಥ್ ಕೋವಿಂದ್ ಅವರು. ಇವ್ರನ್ನ ಪ್ರಧಾನ ದಂಡನಾಯಕ ಅಂತ ಕೂಡ ಕರಿತೀವಿ. ಆರ್ಟಿಕಲ್ 52ರಲ್ಲಿ ಭಾರತಕ್ಕೆ ರಾಷ್ಟ್ರಪತಿಗಳು ಇರಬೇಕಂತ ಹೇಳ್ತಾರೆ. ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. 37ನೇ ಪ್ರಶ್ನೆ, ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ. ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ದರ್ ಆರ್ ಡ್ಯಾಶ್ ಎಕ್ಸಿಕ್ಯೂಟಿವ್ಸ್ ಅಂದರೆ 2 ಎಕ್ಸಿಕ್ಯೂಟಿವ್ಸ್ ಇರ್ತವೆ.
ಸೊ ಯಾವ್ಯಾವ ಅಂತ ನಿಮ್ಗೆ ಗೊತ್ತಿರುತ್ತೆ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಅಂತ, ಅಂದರೆ ನಾಮಿನಲ್ ಮತ್ತು ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಮತ್ತು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂತ, ಅಂದರೆ ನಮ್ಮ ಸಂಸದೀಯ ಪದ್ಧತಿ ಮತ್ತು ಅಧ್ಯಕ್ಷೀಯ ಪದ್ಧತಿಗಳೇ ಅಂತ ಕರಿತೀವಿ. ಇದರಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಇಬ್ಬರು ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಒಬ್ಬ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂದರೆ ನಾಮ ಮಾತ್ರ ಹೆಡ್ ಇರ್ತಾರೆ, ಇನ್ನೊಬ್ಬರು ರಿಯಲ್ ಆಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಹೆಡ್ ಇರ್ತಾರೆ, ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ ದೇಶದಲ್ಲಿ ನಾಮಿನಲ್ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇನ್ನು ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಅಮೆರಿಕ ಥರದಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಇರ್ತಾರೆ. ಓಕೆ, ಅಲ್ಲಿ ಎರಡು ಸಂಸದೀಯ ವ್ಯವಸ್ಥೆ ಮತ್ತು ಈ ಕಾರ್ಯಾಂಗದ ಮುಖ್ಯಸ್ಥರಾಗಿ ಪ್ರೆಸಿಡೆಂಟೇ ಹೆಡ್ ಮಾಡಿರ್ತಾರೆ. USA ಮತ್ತು ಸೌತ್ ಕೊರಿಯಾದಲ್ಲಿ ಆ ರೀತಿಯಾಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಒಬ್ಬರು ಇರ್ತಾರೆ, ಇವರು ಜನಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಇನ್ನು ಲೆಜಿಸ್ಲೇಟರ್ಸು ಕೂಡ ಜನರಿಂದ ಆಯ್ಕೆ ಆಗ್ತಾರೆ. ಬಟ್ ಎಕ್ಸಿಕ್ಯೂಟಿವ್ ಬ್ರಾಂಚಲ್ಲಿ ಮಿನಿಸ್ಟರ್ಸ್ ಏನಿರ್ತಾರೆ ಅವ್ರನ್ನ ಜನರಿಂದ ನೇಮಕ ಆಗೋದಿಲ್ಲ. ಬಟ್ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಅಂದರೆ ಪ್ರಧಾನಮಂತ್ರಿಗಳು ಜನರಿಂದನೇ ಆಯ್ಕೆ ಆಗ್ತಾರೆ. ಲೆಜಿಸ್ಲೇಚರ್ಸು ಅಂದರೆ ನಮ್ಮ ಸಂಸತ್ನಲ್ಲಿರ್ತಕ್ಕಂಥವ್ರು ಕೂಡ ಜನರಿಂದನೇ ಆಯ್ಕೆ ಆಗ್ತಾರೆ. ಇದು ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿಶೇಷತೆ ಆಗುತ್ತೆ. ಓಕೆ, ಮುಂದೆ ಹೋಗೋಣ. 30ನೇ ಪ್ರಶ್ನೆ, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ? ಅಂದರೆ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿರ್ತವೆ ಒಂದು ರಾಜ್ಯದಲ್ಲಿ, ಅದನ್ನು ಯಾರು ಮೇಲ್ವಿಚಾರಣೆ ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ ಅಂದರೆ ರಾಜ್ಯಪಾಲ, ಕಾನೂನು ಮಂತ್ರಿ, ಸುಪ್ರೀಂ ಕೋರ್ಟು, ಹೈಕೋರ್ಟು ಅಂದರೆ ಸರಿಯಾದ ಉತ್ತರ. ಹೈಕೋರ್ಟು ಇವೆಲ್ಲ ಸಬಾರ್ಡಿನೇಟ್ ಕೋರ್ಟ್ಸನ್ನು ಮ್ಯಾನೇಜ್ ಮಾಡ್ತಾರೆ. ಓಕೆ, ಸೊ ನೋಡಿ, ಭಾರತದ 6ನೇ ಒಂದು ಭಾಗದಲ್ಲಿ ಈ ಸಬಾರ್ಡಿನೇಟ್ ಕೋರ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. 233ರಿಂದ 237ನ ಆರ್ಟಿಕಲಲ್ಲಿ ಹೇಳ್ತಾ ಹೋಗ್ತಾರೆ. ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಬಾರ್ಡಿನೇಟ್ ಕೋರ್ಟ್ಸನ್ನು ಹೈಕೋರ್ಟೇ ಮ್ಯಾನೇಜ್ ಮಾಡುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದೆ, ಅದರ ಕೆಳಗಡೆ ಹೈಕೋರ್ಟ್ ಬರ್ತವೆ, ಅದರ ಕೆಳಗಡೆ ಮೆಟ್ರೋಪಾಲಿಟನ್ ಕೋರ್ಟ್ಸು, ಡಿಸ್ಟ್ರಿಕ್ಟ್ ಕೋರ್ಟ್ಸು, ಸೆಷನ್ ಕೋರ್ಟ್ಸ್ ಬರ್ತವೆ, ಮತ್ತು ಬೇರೆ ಬೇರೆ ಸಬಾರ್ಡಿನೇಟ್ಸ್ ಕೋರ್ಟ್ಸು ಬರ್ತವೆ. ಒಟ್ಟಿನಲ್ಲಿ ಎಲ್ಲ ಸಬಾರ್ಡಿನೇಟ್ಸ್ ಕೋರ್ಟ್ಸನ್ನು ಹೈಕೋರ್ಟು ಮ್ಯಾನೇಜ್ ಮಾಡುತ್ತೆ. ಓಕೆ, 39ನೇ ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ನು ಅಧ್ಯಕ್ಷರು ಯಾರಾಗಿರ್ತಾರೆ? ಹೂ ಈಸ್ ದ ಚೇರ್ಮನ್ ಆಫ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ NDC ಅಂದರೆ ನೋಡಿ, ಇದು ಭಾಳ ಸುದ್ದಿಲಿಲ್ಲ. ಆ್ಯಕ್ಚುಲಿ ನೀತಿ ಆಯೋಗ ಭಾಳ ಸುದ್ದಿಲಿದೆ, ಬಟ್ ಸ್ಟಿಲ್ NDC ಬಗ್ಗೆ ಕೇಳಿದ್ದಾರೆ. ಪ್ರಧಾನಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳು NDCಯ ಚೇರ್ಮನ್ ಆಗಿರ್ತಾರಾ ಅಂದರೆ ಸರಿಯಾದ ಉತ್ತರ. ನೋಡಿ, ಪ್ರಧಾನಮಂತ್ರಿಗಳು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಇದರ ಕಾಂಪೋಸಿಷನ್ ಯಾವ್ಯಾವ ಥರ ಇರುತ್ತೆ ಅಂದರೆ, ಇದು ಪ್ರೈಮ್ ಮಿನಿಸ್ಟ್ರು ಹೆಡ್ ಆಗಿರ್ತಾರೆ, ಅದರಲ್ಲಿ ಕೆಲವೊಬ್ಬರು ಆಲ್ ಯೂನಿಯನ್ ಮಿನಿಸ್ಟರ್ಸ್ ಇರ್ತಾರೆ, ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ಸು, ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಆಲ್ ದ ಯೂನಿಯನ್ ಟೆರಿಟರೀಸ್ ಇರ್ತಾರೆ, ಮತ್ತು ಮೆಂಬರ್ಸ್ ಆಫ್ ದ ನೀತಿ ಆಯೋಗ ಕೂಡ ಇದರ ಒಂದು ಸದಸ್ಯರಾಗಿರ್ತಾರೆ. ಇನ್ನು ಇದ್ರ ಸೆಕ್ರೆಟರಿ ಯಾರಾಗಿರ್ತಾರೆ ಅಂದರೆ, ನೀತಿ ಆಯೋಗದ ಸೆಕ್ರೆಟರಿ, ಕಾರ್ಯದರ್ಶಿ ಯಾರಿರ್ತಾರೆ ಅವರೇ NDCಯ ಸೆಕ್ರೆಟರಿ ಆಗಿರ್ತಾರೆ. ನೀತಿ ಆಯೋಗ NDCಗೆ ಕಾಲಕ್ಕೆ ಒಂದು ಅಸಿಸ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ. ಇದು NDC. ಬಟ್ ಈಗ ಸದ್ಯ ಭಾಳ ಸುದ್ದಿಲಿಲ್ಲ, ಯಾಕಂದರೆ ಅಷ್ಟೊಂದು ಕಾರ್ಯಪ್ರವೃತ್ತವಾಗಿಲ್ಲ. ಯಾಕಂದರೆ ನೀತಿ ಆಯೋಗದಲ್ಲಿ ಎಲ್ಲ ಸದಸ್ಯರು ಇರೋದ್ರಿಂದ ಮತ್ತೆ NDC ಅಂತಕ್ಕಂಥದ್ದು ಒಂದು ಆಪ್ಷನಲ್ ಆಗಿಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಓಕೆ, ಅದಕ್ಕಾಗಿ ಭಾಳ ಆ್ಯಕ್ಟಿವ್ ಇಲ್ಲ. ಹಾಗಾದರೆ ನೀತಿ ಆಯೋಗದಲ್ಲಿ ಏನೇನಿರುತ್ತೆ? ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ 1ನೇ ಜನವರಿ 2015ರಿಂದ ಆರಂಭ ಆಯಿತು. ಇದು ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗವನ್ನು ಬದಲಾಯಿಸಿ ನೀತಿ ಆಯೋಗವನ್ನು ತಂದರು. ಇದು ಒಂದು ಕಾನೂನಾತ್ಮಕ ಸಂಸ್ಥೆನೂ ಅಲ್ಲ, ಸ್ಟ್ಯಾಟ್ಯೂಟರಿ ಬಾಡಿ ಕೂಡ ಅಲ್ಲ. ಇದರ ಅಧ್ಯಕ್ಷರಾಗಿ ಯಾರಿರ್ತಾರೆ? ನೀತಿ ಆಯೋಗದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳಿರ್ತಾರೆ. ಹಿಂದೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳು ಇರ್ತಾ ಇದ್ರು. ಅದನ್ನು ಬದಲಾಯಿಸೋದ್ರಿಂದ ಅದನ್ನೇ ಇಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಉಪಾಧ್ಯಕ್ಷರಾಗಿ ಈಗ ಸದ್ಯ ರಾಜೀವ್ ಕುಮಾರ್ ಅವರು ಇದ್ದಾರೆ, ಸೀನಿಯರ್ IAS ಆಫೀಸರು. CEO ಆಗಿ ಅಮಿತಾಬ್ ಕಾಂತ್ ಅವರು ಇದ್ದಾರೆ. ಓಕೆ, ಇನ್ನು ಮುಂದೆ ಹೋಗೋಣ. 40ನೇ ಪ್ರಶ್ನೆ. ಓಕೆ, ರಾಜಕೀಯ ಸಮಾನತೆ ಎಂದರೆ? ಇಲ್ಲಿ ನೋಡಿ, ಪೊಲಿಟಿಕಲ್ ಈಕ್ವಾಲಿಟಿ ಮೀನ್ಸ್, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳಿ, ಸರಿಯಾದದ್ದು ಯಾವುದಂತ ಗೆಸ್ ಮಾಡಿ ನೋಡೋಣ. ಸೊ ಸರಿಯಾದ ಉತ್ತರವನ್ನು ನಾನು ಕೊಡ್ತೀನಿ. ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು ರಾಜಕೀಯ ಸಮಾನತೆ ಆಗುತ್ತೆ. ಅಂದರೆ ಪ್ರತಿಯೊಬ್ಬರು ಮತದಾನವನ್ನು ಕೂಡ ಮಾಡಬೇಕು ಮತ್ತು ಚುನಾವಣೆಗೆ ನಿಲ್ತಕ್ಕಂಥ ಒಂದು ಸ್ಪರ್ಧಿಸ್ತಕ್ಕಂಥ ಹಕ್ಕುಗಳನ್ನು ಕೊಡಬೇಕಾಗುತ್ತೆ. ಎವ್ರಿ ಸಿಟಿಜನ್ ಶುಡ್ ಬಿ ಗಿವನ್ ಚಾನ್ಸ್ ಟು ವರ್ಕ್ ಇನ್ ದ ಗವರ್ನಮೆಂಟ್. ಸೊ ಇಲ್ಲಿ ರಾಂಗ್ ಆಗುತ್ತೆ ರೀ.
ಸೊ ಇದು ರಾಂಗ್, ಇದು ಆ್ಯಕ್ಚುಯಲ್ ರೈಟ್. ಎವ್ರಿ ಸಿಟಿಸನ್ ಶುಡ್ ಬಿ ಗಿವನ್ ರೈಟ್ ಟು ವೋಟ್ ಆ್ಯಂಡ್ ಕಂಟೆಸ್ಟ್ ಇನ್ ದ ಎಲೆಕ್ಷನ್ಸ್ ಅಲ್ವಾ. ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಹಕ್ಕುಗಳನ್ನು ಕೊಡಬೇಕು, ಮತದಾನ ಮಾಡೋದಕ್ಕೆ ಹಕ್ಕುಗಳನ್ನು ಕೂಡ ನೀಡಬೇಕಾಗುತ್ತೆ. ಅದು ರಾಜಕೀಯ ಸಮಾನತೆ ಆಗುತ್ತೆ. ಸೊ ನೆಕ್ಸ್ಟು 41ನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು? ದ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಫಸ್ಟ್ ಕನ್ಸೀವ್ಡ್ ಬೈ ಅಂದರೆ, ಸೊ ಸರಿಯಾದ ಉತ್ತರ MN ರಾಯ್ ಅವರು 1934ರಲ್ಲಿ ಭಾರತಕ್ಕೆ ಸಂವಿಧಾನ ಬೇಕು ಮತ್ತು ಭಾರತದ ಸಂವಿಧಾನ ರಚನೆಗೆ ಒಂದು ರಚನಾ ಸಮಿತಿಯನ್ನು, ಸಂವಿಧಾನ ರಚನಾ ಸಮಿತಿ ಇರಬೇಕು ಅನ್ನೋ ಬೇಡಿಕೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ವ್ಯಕ್ತಪಡಿಸ್ತಾರೆ MN ರಾಯ್ ಅವರು 1934ರಲ್ಲಿ. ಓಕೆ, ನೆಕ್ಸ್ಟ್ 42ನೇ ಪ್ರಶ್ನೆ, ಭಾರತ ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟು? ನೋಡಿ, ಇಮಿಡಿಯೇಟ್ ಕ್ವಶನ್. ಸಂವಿಧಾನ ರಚನೆಗೆ ಬೇಡಿಕೆ ಯಾರಿಟ್ಟರು, ನೆಕ್ಸ್ಟು ಸಂವಿಧಾನ ರಚನೆ ಎಷ್ಟು ದಿವಸ ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಇದು ಫೇಮಸ್ ಕ್ವಶನ್, ಗೊತ್ತಿರುತ್ತೆ ಎಲ್ರಿಗೂ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಆಗುತ್ತೆ, ಕಾಲಾವಧಿ ಆಗುತ್ತೆ. ಓಕೆ, 2 ವರ್ಷ 11 ತಿಂಗಳು 18 ದಿನಗಳು. 43ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ? ಇಲ್ಲಿ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಕರೆಕ್ಟ್ಲಿ ಮ್ಯಾಚ್ ಆಗೋದು ಯಾವುದು ಅಂತ ಮಾತು ಕೇಳಿದರೆ, ಸೊ ಹಾಗಾಗಿ ಇಲ್ಲಿ ಮ್ಯಾಚ್ ಆಗೋದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಿ ಟಿಕ್ ಮಾಡಬೇಕಾಗುತ್ತೆ. ಡಾರ್ಜಿಲಿಂಗ್ ಉತ್ತರಾಖಂಡ್ ಅಂತ ಕೊಟ್ಟಿದ್ದಾರೆ, ರಾಂಗ್ ಆಗುತ್ತೆ, ಯಾಕಂದರೆ ಡಾರ್ಜಿಲಿಂಗ್ ಬರೋದು ಪಶ್ಚಿಮ ಬಂಗಾಳದಲ್ಲಿ. ನೆಕ್ಸ್ಟು ಯಾನಮ್ ಮತ್ತು ಪಾಂಡಿಚೇರಿ ಕೊಟ್ಟಿದ್ದಾರೆ, ನೋಡೋಣ. ಅಮರಾವತಿ ಮತ್ತು ತೆಲಂಗಾಣ ರಾಂಗ್ ಆಗುತ್ತೆ, ಯಾಕಂದರೆ ಅಮರಾವತಿ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಬಿಕೆನಾರ್ ಗುಜರಾತ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ, ಯಾಕಂದರೆ ಬಿಕೆನಾರ್ ರಾಜಸ್ಥಾನದಲ್ಲಿ ಬರುತ್ತೆ. ಇನ್ನು ಯಾನಮ್ ಮತ್ತು ಪಾಂಡಿಚೇರಿ ಅಂತಕ್ಕಂಥದ್ದು ಸರಿ ಆಗುತ್ತೆ, ಯಾಕಂದರೆ ಪಾಂಡಿಚೇರಿಯ ಒಂದು ನಗರ ಆಗುತ್ತೆ ಯಾನಮ್. ಓಕೆ, ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟು 44ನೇ ಪ್ರಶ್ನೆ, ಇದು ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೋಡೋಣ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ. ನರ್ಮದಾ ರಿವರ್ ಫ್ಲೋಸ್ ಟು ದ ವೆಸ್ಟ್, ಕರೆಕ್ಟ್ ಆಗಿದೆ. ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ, ಏಕೆ? ವೈಲ್ ಮೋಸ್ಟ್ ಅದರ್ ಲಾರ್ಜ್ ಪೆನಿನ್ಸುಲಾರ್ ರಿವರ್ಸ್ ಫ್ಲೋ ಟು ದ ಈಸ್ಟ್, ವೈ? ಯಾಕೆ ಅತಿ ದೊಡ್ಡ ನದಿಗಳಾಗಿರ್ತಕ್ಕಂಥ ಕೆಲವು ನದಿಗಳು ಪೂರ್ವದ ಕಡೆ ಹರಿತವೆ, ಬಟ್ ನರ್ಮದಾ ನದಿ ಮಾತ್ರ ಪಶ್ಚಿಮಕ್ಕೆ ಹರಿಯುತ್ತೆ, ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಹೇಳಿಕೆ, ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ. ಇಟ್ ಫ್ಲೋಸ್ ಥ್ರೂ ದ ಲೀನಿಯರ್ ರಿಫ್ಟ್ ವ್ಯಾಲಿ, ಅಂದರೆ 2 ಕಡೆ ಅತಿ ದೊಡ್ಡ ಬೆಟ್ಟ ಗುಡ್ಡಗಳಿರ್ತವೆ, ಅದರ ಮಧ್ಯೆ ಈ ನದಿ ಹರಿಯುತ್ತೆ, ಹಾಗಾಗಿ ಇದು ಪಶ್ಚಿಮಕ್ಕೆ ಹರಿಯುತ್ತೆ ಅನ್ನೋದು ಒಂದು ಹೇಳಿಕೆ. ಆದರೆ ಇದು ಸಾತ್ಪುರ ಮತ್ತು ಅಜಂತಾ ನಡುವೆ ಹರಿಯುತ್ತದೆ, ದಕ್ಷಿಣದ ಕಡೆ ಭೂಮಿಯು ಇಳಿಜಾರಿನಿಂದ ಇದೆ. ಈ ರೀತಿಯಾಗಿ ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದದ್ದನ್ನು ಆರಿಸಿ ಅಂತ ಹೇಳಿದರೆ, ಎ ಮಾತ್ರ ಸರಿ, ಬಿ, ಸಿ, ಎ, ಸಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂದರೆ, ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಎ ಮಾತ್ರ ಸರಿ ಅಂತ ಅನಿಸ್ತಾ ಇದೆ, ಯಾಕಂದರೆ ಈ ಒಂದು ನರ್ಮದಾ ನದಿ ಸಾತ್ಪುರ ಮತ್ತು ಅಜಂತಾ ನಡುವೆ ಹರಿಯಲ್ಲ, ಬದಲಾಗಿದ್ದು ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಹರಿಯುತ್ತೆ. ಇಲ್ಲಿ ನೋಡಿ, ಇದು ಈ ಕಡೆ ವಿಂಧ್ಯ ಪರ್ವತಗಳು, ಈ ಕಡೆ ಸಾತ್ಪುರ ಬೆಟ್ಟಗಳು ಬರ್ತವೆ, ಹಾಗಾಗಿ ಸೊ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ, ಬಿ ಹೇಳಿಕೆ ತಪ್ಪಾಗುತ್ತೆ. ಇನ್ನು ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ ಅಂದರೆ ಹೌದು, ಯಾಕಂದರೆ ಅಲ್ಲಿ ರಿಫ್ಟ್ ವ್ಯಾಲೀಸ್ ಬರ್ತವೆ, 2 ಬೆಟ್ಟಗುಡ್ಡಗಳ ನಡುವೆ ಹರಿಯುತ್ತೆ. ಇನ್ನು ಸಿ, ದಕ್ಷಿಣದ ಕಡೆ ಭೂಮಿಯ ಇಳಿಜಾರಿನಿಂದಾಗಿ ಅಂತ ಹೇಳಿದರೆ, ಸೊ ಇದು ಕೂಡ ಸರಿಯಾದ ಅನಿಸಲ್ಲ, ಕೆಲವೊಂದು ಕಡೆ ಇದು ಸರಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಸದ್ಯಕ್ಕೆ ರಿಫ್ಟ್ ವ್ಯಾಲಿದು ಮಾತ್ರ ಸರಿ ಅನಿಸ್ತಾ ಇದೆ, ಬಿ ತಪ್ಪು ಅನಿಸ್ತಾ ಇದೆ. ಸಿ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕು, ನೋಡೋಣ ಕೀ ಆನ್ಸರ್ ಬಿಟ್ಟಾಗ. ಓಕೆ, ಇನ್ನು ನರ್ಮದಾ ನದಿ ಸಾತ್ಪುರ ಮತ್ತು ವಿಂಧ್ಯ ರೇಂಜ್ಗಳ ಮಧ್ಯೆ ಹರಿಯುತ್ತೆ. 45ನೇ ಪ್ರಶ್ನೆ, ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರೇನು? ಹಸನ್ ನಿಜಾಮಿ ಯಾವ ಕೃತಿಯನ್ನು ಬರೆದಿದ್ದಾರೆ ಅಂದರೆ, ತಾರಿಕಿ ಫಿರೋಜ್ ಶಾಹಿ, ತಾಜುಲ್ ಮಾಸಿರ್, ತಾರಿಕಿ ಬೈಹಾಕಿ, ತಾರಿಕಿ ಮಸೂದಿ. ಅಂದರೆ ಸರಿಯಾದ ಉತ್ತರ ತಾಜುಲ್ ಮಾಸಿರಿಯನ್ನು ಬರೆದಿರ್ತಕ್ಕಂಥವ್ರು ಹಸನ್ ನಿಜಾಮಿಯವರು 12ನೇ ಸೆಂಚುರಿಯಲ್ಲಿ ಇದನ್ನು ಬರೀತಾರೆ. ಮತ್ತು ತಾಜುಲ್ ಮಾಸಿರ್ ಅಂತಕ್ಕಂಥ ಒಂದು ಕೃತಿ ಹಸನ್ ನಿಜಾಮಿಯವರು ಬರೆದಿರ್ತಕ್ಕಂಥದ್ದು ದೆಲ್ಲಿ ಸುಲ್ತಾನರ ಬಗ್ಗೆ ಇರತಕ್ಕಂಥ ಮೊದಲ ಒಂದು ಇತಿಹಾಸ ಕೃತಿಯಾಗುತ್ತೆ. ಇಟ್ ಈಸ್ ರಿಟನ್ ಬೈ ಪರ್ಷಿಯನ್ ಸಾದ್ರುದ್ದೀನ್ ಹಸನ್ ನಿಜಾಮಿ. ಇದು ಒಂದು ಅರ್ಲಿಯೆಸ್ಟ್ ಅಂದರೆ ಭಾಳ ಹಿಂದಿನ ಒಂದು ಹಿಸ್ಟಾರಿಕಲ್ ಲಿಟ್ರೇಚರ್ ಪ್ರೊಡ್ಯೂಸರ್ ಇನ್ ಇಂಡಿಯಾ, ಹಳೆಯ ಕಾಲದ ಒಂದು ಗ್ರಂಥ ಆಗುತ್ತೆ, ಅಂದರೆ ರಿಟನ್ ಬರೆದಿರ್ತಕ್ಕಂಥದ್ದು. ಓಕೆ, 12ನೇ ಸೆಂಚುರಿಯಲ್ಲಿ ತಾಜುಲ್ ಮಾಸಿರನ್ನು ಪರ್ಷಿಯಾದವರಾಗಿರ್ತಕ್ಕಂಥ ಹಸನ್ ನಿಜಾಮಿಯವರು ಬರೀತಾರೆ. ಓಕೆ, ಇನ್ನು 46ನೇ ಪ್ರಶ್ನೆ, ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ. ದ ಸೀಸನಲ್ ರಿವರ್ಸಲ್ ವಿಂಡ್ಸ್ ಈಸ್ ಟಿಪಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್
ಸಮಭಾಜಕ ವೃತ್ತದ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಮಾನ್ಸೂನ್ ವಾಯುಗುಣ, ಇವುಗಳಲ್ಲಿ ಎಲ್ಲವೂ ಅಂದರೆ ಸರಿಯಾದ ಉತ್ತರ ನಮ್ಮ ಋತುಕಾಲಿಕ ಹಿಮ್ಮುಖ ಮಾನ್ಸೂನ್ ವಾಯುಗುಣದ ಒಂದು ಕ್ಲೈಮೇಟ್ ಆಗಿದೆ, ಮಾನ್ಸೂನ್ ಕ್ಲೈಮೇಟ್. ಓಕೆ, ಇನ್ನು 47ನೇ ಪ್ರಶ್ನೆ, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ದ ಕಾಂಟಿನೆಂಟಲ್ ಶೆಲ್ಫ್? ಸೊ ಇಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾವೆ. ಸೊ ಇಲ್ಲಿ ಒಂದು ನೋಡಿ, ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾವರಣ ಪ್ರದೇಶ ಅಂದರೆ ಏನಂತ ತಿಳ್ಕೊಂಡು ಬರೋಣ. ಮೊದಲು ಇದು ಸಮುದ್ರ. ಈ ಸಮುದ್ರದ ನೀರು ಐಸ್ ಏಜಲ್ಲಿ ಜಾಸ್ತಿ ಆಗಿ ಈ ಭೂಖಂಡಾಂತರ ಪ್ರದೇಶಗಳೇನಿದ್ದಾವೆ ಅವುಗಳನ್ನು ಸಹಿತ ಒಂದಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತೆ ಸಮುದ್ರದ ನೀರು. ಹಾಗಾಗಿ ಈ ಭೂ ಪ್ರದೇಶಗಳು ಸಹಿತ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾವರಣ ಪ್ರದೇಶಗಳು ಅಂತ ಕರಿತೀವಿ. ಇಲ್ಲಿ ಶಾಲೋ ವಾಟರ್ ಇರುತ್ತೆ, ಜಾಸ್ತಿ ಆಳವಾಗಿರ್ತಕ್ಕಂಥ ವಾಟರ್ ಇರಲ್ಲ, ಯಾಕಂದರೆ ಇದು ಭೂ ಪ್ರದೇಶ, ನೀರಿನಿಂದ ಬಂದಿರುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡಿ, ಇದು ಕಾಂಟಿನೆಂಟಲ್ ಶೆಲ್ಫ್ ಆದರೆ ಇದು ಡ್ರೈ ಲ್ಯಾಂಡ್ ಭೂಖಂಡದ ಪ್ರದೇಶ ಆಗುತ್ತೆ. ಇಮಿಡಿಯೇಟ್ಲಿ ಅಲ್ಲಿಂದ ಸಮುದ್ರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯ ಖಂಡಾವರಣ ಪ್ರದೇಶಗಳೇನಿದ್ದಾವೆ ಅಲ್ಲಿ ಹೆಚ್ಚಿನ ಒಂದು ಆಳ ಇರೋದಿಲ್ಲ. ಹಾಗಾಗಿ ಅಲ್ಲಿ ಮಣ್ಣು ಬಂದು ಶೇಖರಣೆ ಆಗ್ತಾ ಹೋಗುತ್ತೆ. ಮಣ್ಣು ಶೇಖರಣೆ ಆಗೋದ್ರಿಂದ ಅಲ್ಲಿ ಹೈಡ್ರೋಫೈಟ್ಸ್ ಅಥವಾ ನೀರಿನಲ್ಲಿ ಬೆಳೀತಕ್ಕಂಥ, ಸಮುದ್ರದಲ್ಲಿ ಬೆಳೀತಕ್ಕಂಥ ಸಮುದ್ರ ಕಳೆಗಳು, ಬೇರೆ ಬೇರೆ ಪ್ಲಾಂಕ್ಟಾನ್ಸ್ ಎಲ್ಲ ಬೆಳೀತವೆ. ಅಲ್ಲಿ ಪ್ಲಾಂಕ್ಟಾನ್ಸು ಸಮುದ್ರ ಕಳೆಗಳು ಇರೋದ್ರಿಂದ ಮೀನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಅಲ್ಲಿ ಮೀನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅಲ್ಲಿ ಅವು ಹೆಚ್ಚು ಮೀನುಗಾರಿಕಾ ಪ್ರದೇಶಗಳಾಗ್ತವೆ, ಖಂಡಾವರಣ ಪ್ರದೇಶಗಳು. ಅಂದರೆ ಅಲ್ಲಿ ಹೆಚ್ಚಿನ ಒಂದು ಮೀನುಗಾರಿಕೆ ನಡೆಯುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಎರಡನೇದು, ಹಾಗಾದರೆ ಇದು ಒಂದನೇದು ಸರಿಯಾಯಿತು. ಎರಡನೇದು, ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ. ಆ್ಯಕ್ಚುಲಿ ಅವು ಹತ್ತಿರದಲ್ಲಿರ್ತವೆ, ಭೂಫಲಕಗಳಿಗೆ ಹತ್ತಿರದಲ್ಲಿರ್ತವೆ. ಇದು ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೋಡೋಣ. ಅವು ಅಧಿಕವಾದ ಕಣಗಳಿಂದ ಕೂಡಿದ್ದಾವೆ ಅಂದರೆ ಹೌದು, ಅಲ್ಲಿ ಸೆಡಿಮೆಂಟ್ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು ಕೂಡ ಸರಿಯಾಗುತ್ತೆ. ಯಾಕಂದರೆ ಇಲ್ಲಿ ಮಣ್ಣು ಬಂದು ಆ ಒಂದು ನೀರಿನಿಂದ ಬಂದು ಅಲ್ಲಿ ಶೇಖರಣೆ ಆಗುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಕನ್ಫ್ಯೂಷನ್ ಇದೆ. ಅವು ಭೂಖಂಡಗಳ ಇಳಿಜಾರಿನ ಕಡೆಗೆ ಬಾಗಿವೆ, ಹೌದು. ಸೊ ಹಾಗಾಗಿ ಇದು ಕೂಡ ನೋಡೋಣ ಕೀ ಆನ್ಸರ್ ಬಿಟ್ಟಾಗ. ಸೊ ಒಟ್ಟಿನಲ್ಲಿ ಕಾನ್ಸೆಪ್ಟ್ ಅರ್ಥ ಆಯಿತು. ಖಂಡಾವರಣ ಪ್ರದೇಶ ಅಂದ್ರೇನು, ಅಲ್ಲಿ ಏನಾಗುತ್ತೆ, ಅಲ್ಲಿ ಆಳ ಯಾಕೆ ಜಾಸ್ತಿ ಇರಲ್ಲ ಮತ್ತು ಅಲ್ಲಿ ಮೀನುಗಾರಿಕೆ ಯಾಕೆ ಜಾಸ್ತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಓಕೆ, ಇಷ್ಟು ತಿಳ್ಕೊಳ್ಳೋಣ. ನೋಡೋಣ ಕೀ ಆನ್ಸರ್ ಬಂದಾಗೆ ಸರಿಯಾದ ಉತ್ತರ ಯಾವುದು ಅಂತ ನಾನು ಕಮೆಂಟ್ಸಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ 48ನೇ ಪ್ರಶ್ನೆ, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು? ವೇರಿಯೇಷನ್ಸ್ ಇನ್ ದ ಲೆಂತ್ ಆಫ್ ಡೇ ಟೈಮ್ ಆ್ಯಂಡ್ ನೈಟ್ ಟೈಮ್ ಫ್ರಮ್ ಸೀಸನ್ ಟು ಸೀಸನ್ ಆರ್ ಡ್ಯೂ ಟು. ಸೊ ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ, ಭೂಮಿಯ ಅಕ್ಷಭ್ರಮಣೆ, ಅಂಡಕಾರದ ಪಥದಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ, ಒಂದು ಸ್ಥಳದ ಅಕ್ಷಾಂಶಿಕ ಸ್ಥಾನ. ಅಂದರೆ ಸರಿಯಾದ ಉತ್ತರ ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ, ರೆವಲ್ಯೂಷನ್ ಆಫ್ ದ ಅರ್ತ್ ಆನ್ ಎ ಟಿಲ್ಟೆಡ್ ಆಕ್ಸಸ್. ಆದ್ದರಿಂದಾಗಿ ನೈಟ್ ಟೈಮು ಡೇ ಟೈಮು ಅವಾಗವಾಗ ಸೀಸನ್ ವೈಸು ಚೇಂಜ್ ಆಗ್ತಾ ಇರುತ್ತೆ. ಚಳಿಗಾಲದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ, ಹಗಲು ಕಾಲದಲ್ಲಿ ಕಡಿಮೆ ಇರುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ಹಗಲು ಜಾಸ್ತಿ ಇರುತ್ತೆ, ನೈಟು ಕಡಿಮೆ ಇರುತ್ತೆ. ಸೊ ಇದೆಲ್ಲ ಕಾರಣ ಈ ಒಂದು ಟಿಲ್ಟೆಡ್ ಆಕ್ಸಸ್. ಓಕೆ, ಭೂಮಿ ತನ್ನ ಒಂದು ಸುತ್ತ ರೊಟೇಷನ್ ಆಗ್ತಾ ಇತ್ತಲ್ವ, ಆ ರೊಟೇಷನ್ ಆಗ್ತಕ್ಕಂಥದ್ದು ಈ ಒಂದು ಆ್ಯಂಗಲಲ್ಲಿ 23.44 ಆ್ಯಂಗಲ್ಲು ಟಿಲ್ಟ್ ಆಗಿದೆ ಈ ಒಂದು ರೈಟ್ ಆ್ಯಂಗಲ್ಗೆ. ಓಕೆ, ಭೂಮಿಯಿಂದ ನೇರವಾಗಿ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಒಂದು ಕಾಲ್ಪನಿಕ ಒಂದು ಕಾಲಮನ್ನು ಎಳೆದಾಗ ಅದಕ್ಕೆ 23.44 ಡಿಗ್ರಿ ವಾಲ್ ಇರ್ತಕ್ಕಂಥ ಒಂದು ಆಕ್ಸೆಸ್ ಆಗುತ್ತೆ. ಆ ಒಂದು ಆಕ್ಸೆಸ್ಸಲ್ಲಿ ಭೂಮಿ ರೊಟೇಟ್ ಆಗ್ತಾ ಇರುತ್ತೆ ತನ್ನಷ್ಟಕ್ಕೆ ತಾನೇ. ಹಾಗಾಗಿ ಅಲ್ಲಿ ದಿನ ಮತ್ತು ರಾತ್ರಿಗಳು, ಹಗಲು ಮತ್ತು ರಾತ್ರಿಗಳು ಆಗ್ತವೆ. ಇನ್ನು ಸೀಸನ್ ಯಾವ ಥರ ಚೇಂಜ್ ಆಗುತ್ತೆ ಡೇ ಟೈಮ್ ಮತ್ತು ನೈಟ್ ಟೈಮ್ ಅಂದರೆ, ಇಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಚಲನೆಯಲ್ಲಿರ್ತವೆ ಒಂದು ಆಕ್ಸಿಸಲ್ಲಿ. ಈ ಥರ ಚಲನೆಯಲ್ಲಿ ಆಗಬೇಕಾದ್ರೆ ನೋಡಿ, ಈ ಆಕ್ಸಿಸಲ್ಲಿ ತಿರುಗ್ತಾ ಚಲನೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಡೇ ಟೈಮು ಮತ್ತು ನೈಟ್ ಟೈಮ್ಗಳು ಸೀಸನ್ ವೈಸು ಚೇಂಜ್ ಆಗ್ತಾ ಹೋಗ್ತವೆ. ಇಷ್ಟು ತಿಳ್ಕೊಳ್ಳೋಣ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ 49ನೇ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ ಅಂದರೆ ರಾಯ್ಪುರ, ಮೊಳಕಾಲ್ಮೂರು, ಕಂಚೀಪುರಂ ಮತ್ತು ಅಮರಾವತಿ. ಅಂದರೆ ಮೊಳಕಾಲ್ಮೂರು ಮತ್ತು ಕಂಚೀಪುರಂಗಳು ಸೀರೆ ಉತ್ಪಾದನೆಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದೇವೆ. ಹಾಗಾಗಿ ಬಿ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇನ್ನು 50ನೇ ಪ್ರಶ್ನೆ ಮತ್ತು ಈ ಒಂದು 2021ರ FDA ಪ್ರಶ್ನೆ ಪತ್ರಿಕೆಯ ಈ ಒಂದು ಮೊದಲನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ. ಟರ್ಕಿ ಈಸ್ ಲೊಕೇಟೆಡ್ ಬಿಟ್ವೀನ್, ಯಾವುದರ ಮಧ್ಯೆ ಸ್ಥಿತವಾಗಿದೆ ಅಂದರೆ ನೋಡಿ,
ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ. ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ಮಧ್ಯೆ ಇದೆ ಟರ್ಕಿ ದೇಶ. ಬ್ಲ್ಯಾಕ್ ಸಿ ಆ್ಯಂಡ್ ಮೆಡಿಟೇರಿಯನ್ ಸಿ. ನೋಡಿ, ಇಲ್ಲಿ ಕಪ್ಪು ಸಮುದ್ರ ಬರುತ್ತೆ, ಈ ಕಡೆ ಮೆಡಿಟೇರಿಯನ್ ಸಮುದ್ರ ಬರುತ್ತೆ. ಅವುಗಳ ಮಧ್ಯೆ ಇರ್ತಕ್ಕಂಥದ್ದು ಟರ್ಕಿ ಆಗುತ್ತೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಹೀಗೆ ಈ ಒಂದು ವಿಡಿಯೋದಲ್ಲಿ ನಾವು FD 2021 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಅನಾಲಿಸಿಸ್ ಒಂದು ವಿಡಿಯೋದಲ್ಲಿ ಮೊದಲನೇ ಭಾಗವನ್ನು ನೋಡಿದ್ವಿ. 50 ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಅಗೇನ್ ಇನ್ನೂ 50 ಪ್ರಶ್ನೆಗಳನ್ನು ಇದೇ ಥರ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಒಂದು ಲೆಂತಿ ವಿಡಿಯೋ ಆಗಿತ್ತು ಅಂದ್ಕೊಳ್ತೀನಿ, ಬಟ್ ಭಾಳ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ವಿ. ಸೊ ಮುಂದೆ ಇದೇ ರೀತಿಯಾಗಿ ಇನ್ನಷ್ಟು ಡಿಸ್ಕಷನ್ ಮಾಡ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.